ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಬಂಧುಗಳಿಗೆ ಸ್ವಾಗತ. ಗೋಕುಲ ನಿರ್ಗಮನದ 1-2 ಪುಟಗಳು ಮಾತ್ರ ನಾನು ಓದೋದು ಬಾಕಿ ಇತ್ತು. ಅದನ್ನು ಇವತ್ತು ಓದ್ಬೇಕಂತಿದ್ದೆ. ಅದು ಮಾಡದೆ ಆ ನಾಟಕ ಪೂರ್ಣ ಓದಿದಾಗ ಅನ್ಸುವುದಿಲ್ಲ ನನಗೆ. ಆದರೆ ರಾವಣನ ಶವ ನನ್ನ ಮನೆಯಲ್ಲಿ ನಿಧಾನ ಕೊಳಿತಾ ಇರೋದ್ರಿಂದ ಇವತ್ತು ಅದನ್ನು ಸಂಸ್ಕಾರ ಮಾಡದೆ ಬೇರೆ ಕೆಲಸ ಮಾಡೋ ಹಾಗಿಲ್ಲ ನಾನು. ಅದಕ್ಕಾಗಿ 10ನೆಯ ಸಂಚಿಕೆ ರಾಮಾಯಣ ದರ್ಶನ ದೈತ್ಯ ನಿರ್ಧನ್ ಚೈತ್ಯ ಮಂಚಮಂ. ಚೈತ್ಯ ಅಂದ್ರೆ ಚಿತ್ತ. ಅವನ ಚಿತೆ ಏರಿದ ಭಾಗವನ್ನ ಓದ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದಂತಹ ಮಾತು, ಶ್ರೀರಾಮ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಅವನ ಜೀವವನ್ನ ಸೆಳೀತದೆ, ಹೃದಯವನ್ನು ಭೇದಿಸ್ತದೆ. ಆದರೆ ತನ್ನ ಅಪಾರ ತಪಶಕ್ತಿ ಮತ್ತು ಶೌರ್ಯದಿಂದ ಆ ಬಾಣ ಹೊಕ್ಕು ಹೊರಗೆ ಬಂದದ್ದನ್ನ ಕೈಲಿ ಹಿಡ್ಕೋತಾನೆ. ಕಾರಣ ಆ ಬಾಣ ರಾಮ ಪ್ರಯೋಗ ಮಾಡಿದ್ದರಿಂದ ಬಾಣದಲ್ಲಿ ರಾಮನ ಮೂರ್ತಿಯನ್ನು ನೋಡ್ತಾನೆ. ರಾಮನನ್ನ ಸರಿ ಹಿಡಿಯೋಕೆ ಬಂದವನಾದ್ದರಿಂದ ಬಾಣವನ್ನ ಬಲವಾಗಿ ಹಿಡ್ಕೊಡ್ತಾನೆ. ರಾವಣನನ್ನ ಸೆರೆ ಹಿಡಿದಿದ್ದೀನಿ ಅಂತ ಭ್ರಾಂತನಾಗ್ತಾನೆ. ಓಡೋಡಿ ಪತ್ನಿಯ ಹತ್ತಿರಕ್ಕೆ ಬರ್ತಾನೆ. ಅವಳು ಭ್ರಾಂತನಾಗ್ತಿ ಅಂತ ಗೊತ್ತಿಗೆ ಬಂದವನಿಗೆ ಶುಶ್ರೂಷೆ ಮಾಡಿ, ಆಗ ನೀನು ರಾಮನನ್ನ ಸೆರೆ ಬಿಡಿಸು ಅಂತ ಹೇಳ್ತಾನೆ. ಸೀತೆ ಅಲ್ಲದೆ, ಸಾಧ್ವಿ ನೀನಲ್ಲದೆ ಇನ್ನಾರು ಈ ರಾಮ ಇರುವ ಬಾಣವನ್ನು ಮುಟ್ಲಾರರು. ಅವನರ್ಥ ಬಾಣ ನಂಗೆ ಚುಚ್ಕೊಂಡಿದೆ, ಬಾಣನ ದೇಹದಿಂದ ತೆಗಿ ಅಂತ. ಯಾವಾಗ ಮಂಡೋದರಿ ಬಾಣವನ್ನು ಹೊರಗೆ ತೆಗೆದ್ಲೋ ಆಗ ರಾವಣ ಈಗ ನಿಜವಾಗಿ ಸತ್ತ. ಮೃತನಾದ ಚಿಂಬಂತು ರಕ್ತ ಕುಡಿ ಹರಿತು, ಶುಶ್ರೂಷಕ್ಕೆ ಒಳಗಾದ. ಆಮೇಲೆ ಮಂಡೋದರಿ ಕೂಡ ಅವನ ಅಗಲಿಕೆಯನ್ನು ಸಹಿಸ್ತಲೇ ಜೀವ ಬಿಡುವಂತಹ ಇಬ್ಬರೂ ಕೂಡ ಚೈತ್ಯ ಮಂಚವನ್ನ ಹತ್ತುವ ಚಿತ್ರವನ್ನ ಮುಂದೆ ನೋಡಿ. ಪುಣ್ಯ ಹೃದಯದ ಸುಧಾ ಸಂಗಾನುರಕ್ತಿ ಬ್ರಹ್ಮಾಸ್ತ್ರಮ ಪುಲಸ್ತ್ಯ ಜನ ವಕ್ಷದೋಳ್ ಆಳ್ದು. ಆಳಂದ್ರೆ ಮುಳುಗಿ ಅಂತ. ಪೀರ್ದೈ ಪ್ರಾಣ ಪಿಯೂಷಮಂ. ಪಿಯೂಷ ಅಂದ್ರೆ ಅಮೃತ. ಪ್ರಾಣ ಪಿಯೂಷ ಅವನನ್ನ ಪ್ರಾಣವನ್ನ ಯಾಕೆ ಅಮೃತ ಅನ್ಕೊಂಡಿದ್ರು. ಅವನೆಷ್ಟೇ ದ್ವೇಷಿಯಾದರೂ ಪ್ರಾಣ ಅಮೃತವೇ. ಅವನ ಸಾವು ರಾಮನ ವಾನರ ಕಡೆಗೆ ಗುಂಪಿಗೆ ಪಕ್ಷಕ್ಕೆ ಅಮೃತೋಪಮ. ಆದ್ದರಿಂದಲೇನೆ ಕವಿ ಧ್ವನಿಸೋದಕ್ಕಾಗಿ ಪ್ರಾಣ ಪಿಯೂಷಮಂ ಅಂತ ಹೇಳ್ತಾನೆ. ಬಾಣ ಪುಂಖಮಂ ಬಿಡಿದ ವಾಮಕರ ಧೀರನಂ. ಪುಂಖ ಅಂದ್ರೆ ಬಾಣದ ಹಿಂಭಾಗ. ಅದನ್ನ ಬಲವಾಗಿ ಹಿಡಿದುಕೊಂಡಿರುವಂತಹ ರಾವಣ ಮತ್ತೆ ವಿಕಾರದ ದೈತ್ಯೇಂದ್ರನ್ ತಂದನ್ ಅರಮನೆಗೆ ತಬಕದಲ್ಲಿ ತಾಂತೇರನೆಸಗಿ ರತಿಕನಿಗೆ ರಣರಂಗ ಬಿಟ್ಟು ಬೇಗ ಊರೊಳಗೆ ಹೋಗು, ನನ್ನ ಮನೆಗೆ ತಲುಪಿಸು ಅಂತೇಳಿ. ಇಲ್ಲಿ 2 ರೀತಿಯ ಮಿಶ್ರ ಭಾವ ಬರ್ತದೆ. ಮಿತ್ರ ಪಕ್ಷದವರಿಗೆ ರಾವಣೇಶ್ವರ ಗೆದ್ದು ಊರಿಗೆ ಲಂಕೆಗೆ ಮನೆಗೆ ವಾಪಸ್ ಬಂದ ಅಂತ. ಶತ್ರು ಪಕ್ಷಕ್ಕೆ ರಾವಣೇಶ್ವರ ಸಂಹಾರ ಆಗಿರೋದ್ರಿಂದ ಅವನನ್ನ ಹಣಕ್ಕಾಗಿ ಚಿತೆಯೇರಿಸಿ ಶವವನ್ನು ತಗೊಂಡು ಹೋಗ್ತಾ ಇದ್ದಾರೆ. ನಮಗೆ ಗೆಲುವಾಯ್ತು ಅಂತೇಳಿ. ಈ ನಮಗೆ ನಕ್ಷತ್ರರು ಗಲಾಟೆ ಕೂಗ್ತಾ ಇದ್ದಾರೆ, ಗೆದ್ವಿ ಅಂತ. ವಾನರರು ಕೂಡ ಗೆದ್ವಿ ಅಂತ ಏಕಕಾಲಕ್ಕೆ 2 ಪಕ್ಷದ ಕೋಟಿ ಸಂಖ್ಯೆಯ ರಾಕ್ಷಸ ವಾನರದ ಕೂಗು ಗಗನ ಮುಟ್ಟಿತು. ಸ್ವಾಮಿ ನೋಡಿದ ರಾಣಿ ಮಹಾರಾಣಿ ತುಂಬಾ ಆಸೆಯಿಂದ ಗೆದ್ದು ಬಂದರ, ಸೆರೆ ಹಿಡಿದು ಬಂದರ.
ಹಾ ಸ್ವಾಮಿ ಪೂಣ್ಕೆ ಸಂದುದೆ ಪೂಣ್ ಪ್ರತಿಕಿ ತೋರು ತೋರು ಎನಗೆ ಸೆರೆವಿಡಿದ ಮೈಥಿಲೀನಾಥನಂ ಶ್ರೀರಾಮನಲ್ಲ ಮೈಥಿಲೀನಾಥನ್ ಸೀತೆ ಆತ್ಮೀಯಳಾದ್ರಿಂದ ಸೀತೆಯ ಗಂಡ ಅಂತಲೇ ಹೇಳೋದು. ಕವಿ ಯಾವಾಗ ಹೇಳುವಾಗ್ಲೂ ಅಷ್ಟೇನೆ, ಊರ್ಮಿಳಾ ಲಕ್ಷ್ಮಣನೇ ಹೊರತು ಬರೀ ಲಕ್ಷ್ಮಣ ಅಲ್ಲ, ಸೀತಾರಾಮನ ಹೊರತು ಬರೀ ರಾಮನಲ್ಲ. ಆದ್ದರಿಂದ ಎಲ್ಲಿ ತೋರಿಸಿ ಅಂತ ಹೇಳಿ ತೋರಿಸ್ತಾನೆ ಬಾಣನ. ಅವಳಿಗೇನ್ ಕಾಣುತ್ತೆ? ಪ್ರಜ್ಞೆ ಕೆಲಕ್ಕೆ ಹೊರಳಿದನಿತು ಇನಿತು ನರಳಿದನ್ ನೋವಿಂಗೆ ರಾವಣ ಕಣ್ತೆರೆದು ನೋಡಿದನ್ ಕೊಡಗಿದನ್ ವಿಸ್ಮರಣೆಯಂ ತಿರುಗಿದನ್ ಸ್ಮೃತಿಯ ಜಾಗೃತೆಗೆ ಎಚ್ಚರಾಯಿತು ಪ್ರಿಯೆಯ ಮೊಗ ನೋಡಿ ಸಿಂಗರಿಸಬೇಳಿ ಎಂಬ ಲಂಕೆಯಂ ನಾವು ಗೆಲ್ದು ಬಂದಿಹನಿಕೋ ರಾಮನಂ ಸೆರೆ ಪಿಡಿದು ತಂದೆಯನು. ಊರನ್ನ ಸಿಂಗಾರ ಮಾಡಿ ಹೊಸ ತಳಿರು ತೋರಣಗಳಿಂದ ಶುಭದ ವಾರ್ತೆಯಂ ಘೋಷಿಸಲಿ ಮಂಗಳದ ತೂರ್ಯರ ಮಂಗಳ್ ಸಂಗೀತದ ನುಲಿಯಲಿ ಲತಂಗಿಯರ್ ಮಹಾರಾವಣ ವಿಜಯ ಕಥಾ ಕಾವ್ಯಮಂ ಹೇಳಲಿ. ಪಾಪ ಎಷ್ಟು ಭ್ರಾಂತನಾಗಿದ್ದಾನೆ, ಸಂಕಟದಿಂದ ಗೆಲುವನ್ನು ಆಚರಿಸ್ಲಿ ಅಂತ ಘೋಷಣೆ ಮಾಡ್ತಿದ್ದಾನೆ. ಅಯ್ಯೋ ಯಜಮಾನ್ರೆ, ಏನ್ ಕತೆ ನಿಮ್ದು? ಭದ್ರ ಮುಷ್ಟಿಯೊಳೆಂದು ಪಿಡಿದು ಬಂಧಿಸಿ ನೋಡು ಮಂಡೋದರಿ ಅಂತ ತೋರಿಸ್ತಾನೆ. ಏನ್ ನೋಡ್ತಾನೆ? ಪ್ರಾಣಕ್ಕೆ ತಗೊಂಡೋಗಿ ಸೀತೆಗೆ ಒಪ್ಸು. ನೀಂ ಸೋತಾತನನ್ ಗೆಲ್ದು ಒಪ್ಪಿಸಿಹನದಕ್ಕೆ ತಪ್ಪಂ ಕ್ಷಮಿಸಂದು ನೀಂ ಪಿಡಿದುದು ಬಾಣಪುಂಖಂ. ಅಯ್ಯೋ ರಾಜ, ನೀನು ಸೆರೆ ಹಿಡ್ದಿರೋದು ಬಾಣದ ಪುಂಖ ರಾಮನಲ್ದು ಭ್ರಾಂತಿ ನಿಮಗೆ. ಮಹಾಮತಿ ರಘುತ್ತಮನ ಗಾತ್ರಮೆಂಬಿ ಭ್ರಾಂತಿ ಎಂಬರಿದೆ ಕಿತ್ತೆನರ್ಕವಾದುದು ಎಂದು. ಅಯ್ಯೋ ಸಿಗಿದಪ್ಪಿದಳ್ ತಪ್ಪು ತಿರ್ಪೈ ಅದ್ದ ಬೆಳೆದಳ್. ಅವನಿಗೆ ಇನ್ನೂ ಪೂರ್ಣ ಎಚ್ಚರಾಗಿಲ್ಲ. ನೀಂ ಪ್ರತಿವ್ರತೆಯ ಪೊಡೆ, ನಾ ಹೇಳಿದ್ದನ್ನು ಮಾಡು. ನನ್ನ ವಕ್ಷದಿಂದ ಬಾಣವನ್ನು ಹೊರತೆಗೆ. ಸೀತೆ ಮೇಣ ಅನ್ಯರ ಆರಿಂದ ಈ ಬಾಣಮಂ ಸ್ಪರ್ಶಿಸಲ್ಲ ಸಾಧ್ಯವೋ. ಆದ್ದರಿಂದ ನೀನ್ ತೆಗಿ ಅಂದಾಗ ಪತಿಯ ಆಣತಿಯಂತೆ ಬಾಣಮಂ ಪಿಡಿದು ಬಿತ್ತು ಎಸೆದಳ್. ಹಾ ಅಯ್ಯೋ ಕೆಟ್ಟನ್ ಚಿಮ್ಮಿತು ಓಕುಳಿ ಬುಕ್ಕೆ ಕೊಂದೆನು ಅಯ್ಯೋ ಎಂದರಳಿದಳು ಮಂಡೋದರಿ. ಬಾಣ ತೆಗೆದ ತಕ್ಷಣ ಅವನ ಜೀವ ಹೋಯ್ತು. ಆದ್ದರಿಂದ ಅಯ್ಯೋ ಒತ್ತಾಯಕ್ಕೆ ನನ್ನ ಗಂಡನ ಪ್ರಾಣವನ್ನು ನಾನೇ ತೆಗೆದೆ ಅಂತೇಳಿ ಸಾತ್ವಿ ಮಂಡೋದರಿ ಗೋಳಾಡ್ತಾಳೆ. ರಾವಣ ಪ್ರಾಮಮಂ ತೀರ್ತು ಮೋಕ್ಷಮಂ ರಾಮನ ಆತ್ಮದಲ್ಲಿ. ಎಷ್ಟು ಚೆನ್ನಾಗಿದೆ! ರಾವಣ ಅಂತ ಹೇಳಿಲ್ಲ, ರಾಮನ ಆತ್ಮದಲ್ಲಿ ಕರೆದು ಹೋದ. ಅವನ ಸಾವು ಅವನಿಗೆ ಬಂದಂತಹ ಸುಮೋಕ್ಷ. ಕಡಲಿನಂಚದಲ್ಲಿ ಚೈತನ್ಯ ಚಂದ್ರೋದಯಂ. ಇಡೀ ದೇವತೆಗಳಿಗೆ ಪೃಥ್ವಿಗೆ ಮಂಗಳ ವಾರ್ತೆ ಆದ್ದರಿಂದ ಅದನ್ನು ಇಡೀ ಲೋಕವನ್ನು ಬೆಳಗುವಂತ ಶ್ರೀ ಚಂದ್ರಮ ಮೂಡಿದ ಮೂಲಕವಾಗಿ ಶುಭವನ್ನ, ಲೋಕದ ಮಂಗಳವನ್ನ ಇಡೀ ಜನತೆಗೆ ಸಾರುತ್ತಿದೆ ಎನ್ನುವ ಸುಂದರ ಕಲ್ಪನೆಯನ್ನ ಮಾಡ್ತಾರೆ. ಕಡಲಿನಂಚದಲ್ಲಿ ಚೈತನ್ಯ ಚಂದ್ರೋದಯಂ ತಲ್ಲಣಿಸಿತು ಆದಿ ಜಲಂ ಪ್ರತಿರಿತು ಅವನಿ ತಲಂ. ಸಮುದ್ರದ ತಳದ ಉಲ್ಗಾಡಿತಂತೆ. ಈಗ ಗಂಭೀರ ವಾರ್ತೆಯನ್ನು ಕೇಳಿ ಸಮುದ್ರ ಕಲ್ಲೋಲ ಆಯ್ತು ಅನ್ನೋ ಮಾತು. ಭಾರ ಪರಿಹಾರಕ್ಕೇನೆ, ಈ ಅಪಾರವಾದ ರಾವಣನ ಶವದ ಭಾರಕ್ಕೆ ಇವುಗಳು ಆನೆಗಳು, ದಿಕ್ಕಿನ 8 ಆನೆಗಳು ಕೂಡ ಐರಾವತ ಅವುಗಳು ಅಲೆಯನ್ನ ಕೊಡುಹಿದವು. ಅಂದ್ರೆ ಭೂಮಿನೂ ಅನತ್ತು. ಭಾರ ಪರಿಹಾರಕ್ಕೆ ದಿಕ್ಕನ್ ಕೊಡಹೆ ಕೊನೆದವು ನಗಂಗಳ್ ತಮ್ಮ ಸ್ಥಿರತೆಯ ಅಲಿಯಿತು ಅಂತ ನಾನು ಹೇಳಿದೆ. ಇನ್ನೂ ಒಂದು ಹೆಜ್ಜೆ ಮೇಲೋಗಿ ಪರ್ವತಗಳೆಲ್ಲ ಅದರಿದು ಅಂತ ಹೇಳ್ತಾನೆ.
ಅಣ್ಣ ಅದ್ ಇನ್ನೊಂದ್ಸತಿ ಹೇಳ್ರಿ. ಯಾವ್ದನ್ನ? ಅದೇ ಪತಿ ಹಣತೆಗೆ ಅವನು ತೆಗಿತಾಳಲ್ಲ ಹ್ಮ್ ಅವನ್ ಮುಷ್ಟಿನ, ಹ್ಮ್ ಅವಾಗ ಅದೇ ಅವನಂಗೆ ಹೇಳ್ತೇನೆ. ರಾವಣ ಪ್ರಾಣಮಂ ಪೀರ್ದು ಪಡೆದಿದ್ದು ಅಂತಿದೆಯಲ್ಲ, ಅದ ಅರ್ಥನೇ ಆಗ್ಲಿಲ್ಲ ಪತಿ ನನಗೆ. ಆಣತೆಗೆ ಪ್ರತಿ ನುಡಿಯಲಾಗದೆ ಹಾ 54 ಸಾಲು. ಪತಿ ಸರಿ ಆಣತೆಗೆ ಪ್ರತಿ ನುಡಿಯಲಾರದೆ ಪತಿವ್ರತೆ ಮಹಾಪತಿವ್ರತೆ ಮಹಾಸ್ತ್ರದಿಂ ಸಡಿಲಿಸಿ ನಿಯನ ಮುಷ್ಟಿಯಂ ನಿಧಾನಕ್ಕೆ ತೆಗೆಸಿ ಬೆರಳುಗಳನ್ನು ಸಡಿಲಿಸಿ ಪಿಡಿಪನೋಸರಿಸಿ ಪಿಡಿಪು ಹಿಡಿತಾರೆ, ಓಸರಿಸಿ ತಳ್ಳಿ ತಾನೇ ಬಲ್ ಪಿಡಿ ಪಿಡಿದು, ಅದು ಬಲ್ ಬಿಡಿ ಬಿಡಿದು ಅಂತ ಆಗುತ್ತೆ. ಪಿ ಒಕ್ಕರ ಬಲ್ ಬಿಡಿ ಬಿಡಿದು ಎತ್ತು ಎಳೆದು ಎಸೆದಳು ಸಮ್ಮೈಸಿ ನಡುಗಿದಳ್. ಅಯ್ಯೋ ಕೆಟ್ಟನೈ ಕೊಂದೆನೆ ಕೊಂದೆನೆ ಎಂದೊರಲಿದಳು. ಕಂಡು ನೆತ್ತರ ಹೊನಲು ಚಿಮ್ಮಿ ಬರುತ್ತಿರುವ ರಕ್ತದ ಪ್ರವಾಹವನ್ನು ಕಂಡು ಪಕ್ಷ ಮೋಕರಿಸುತ್ತದೆ ತೊಡಂ ಕಣ್ಣನ ಬ್ರಹ್ಮ ಬಾಣಂ ರಾವಣ ಪ್ರಾಣಮಂ ಹೀರಿ ಪಡೆದುದು ಮೋಕ್ಷಮಂ ರಾಮನಾಥನದಲ್ಲಿ. ಬ್ರಹ್ಮ ಬಾಣದಿಂದ ನಿರ್ಮಿತವಾದಂತಹ ರಾವಣನ ಪ್ರಾಣ ಅಲ್ಲಿ ಮೋಕ್ಷ ಪಡೆಯಿತು ಅನ್ನೋದು ಬದಲು ರಾಮನಲ್ಲಿ ಐಕ್ಯವಾಯಿತು ಅಂತ ಉತ್ತಮವಾದಂತಹ ಒಂದು ಚಿಂತನೆಯನ್ನು ಮಾಡಿದ್ದಾರೆ. ಮುಂದೋಡಿ ಆಡಿಯೋ ಆಫ್ ಮಾಡ್ಕೊಳ್ರಿ ಎಲ್ರು, ಸಿಕ್ಕಾಪಟ್ಟೆ ಗಲಾಟೆ. ಅಲ್ಲ ಅಣ್ಣ, ಅಲ್ಲ ಅಂದ್ರೆ ರಾಮನ ಮುಷ್ಟಿ ತೊರೆದ ತಕ್ಷಣನೇ ಆ ಬಾಣ ಅವನ್ ಮೇಲೂ ಆಗತ್ತೆ ಅಂತಲಾ? ಇಲ್ಲಿ ಅವ್ನು ಮೊದ್ಲೇ ಸತ್ತಿದ್ದಾನೆ, ಆದ್ರೆ ಜೀವ ಹೋಗಿಲ್ಲ. ಕಲ್ಪನೆ ಇರೋದು ರಾವಣನ ಬ್ರಹ್ಮ ಅಸ್ತ್ರ ಹೃದಯಕ್ಕೆ ತಟ್ಟಿದ ಕೂಡಲೇ ಪಿಯೂಷಮಂ ಅಂತ ಹೇಳಾಯ್ತು. ಅಂದ್ರೆ ರಾವಣನ ಪ್ರಾಣವನ್ನ ಹೀರಿ ಆಯ್ತು ಅಂತ. ಅಂದ್ರೆ ರಾವಣ ಇಸ್ ಡೆಡ್ ಅಂತ. ಆದ್ರೆ ಈ ಡೈಯಿಂಗ್ ಇನ್ನೂ ಅದು ಪೂರ್ಣ ಜೀವ ಹೋಗಿಲ್ಲ. ಅದು ಹೋಗ್ಬೇಕಾದ್ರೆ ಪ್ರಾಣ ಹೊರಗೆ ತೆಗಿಬೇಕು, ಹೊರಗೆ ತೆಗೆದಾಗ ಜೀವ ಹೋಗುತ್ತೆ ಅನ್ನೋ ಕಲ್ಪನೆ ಇಟ್ಕೊಂಡು ಮಂಡೋದರಿಕೆ ಬಾಣವನ್ನು ತೆಗೆಸ್ತಾರೆ. ಅಲ್ಲಿ ಅರ್ಧ ಸತ್ತ, ಇಲ್ಲಿ ಪೂರ್ಣ ಸತ್ತ, ಹಾಫ್ ಡೆಡ್, ಈಗ ಪೂರ್ಣ. ಓಕೆ ಸರಿ. ಅಲ್ಲೂ ಬಂದಿದೆ ಪ್ರಾಣ ಪಿಯೂಷವನ್ನ ಹೀರಿದಾನ ಮಾತು ಬಂದಿದೆ. ಒತ್ತಿ ಒತ್ತಿ ಹೇಳಿದೆ ನಾನು ಸತ್ತಿದ್ದಾನೆ ಅಂತ. ಆದ್ರೆ ನಿಜವಾಗಿ ಶವರೂಪದಲ್ಲಿ ಜನ ನೋಡೋದು ಪ್ರಾಣ ತೆಗೆದಾಗ ಮಾತ್ರ. ಎಲ್ಲೋ ಕಳೆದು ಹೋಯ್ತು. ದೇವತೆಗಳು ಕಾಯ್ತಾ ಇರ್ತಾರೆ ಭೂಲೋಕದಲ್ಲಿ. ಇಂಥದ್ದು ಏನಾದ್ರು ಆದ ಕೂಡ್ಲೇನೆ ಬುಟ್ಟಿ ಬುಟ್ಟಿ ಮಂದಾರ ಪುಷ್ಪಗಳ ರಾಶಿ ರಾಶಿ ತಂದು ರಾಮನ ತಲೆಯ ಮೇಲೆ ಸುರಿಸೋದ ಬದಲು ಮಣ್ಣಿಗೆ ಸುರಿಸ್ತಾರೆ. ಯಾಕಂದ್ರೆ ಕವಿ ದೃಷ್ಟಿಯಲ್ಲಿ ರಾವಣನ ಸಾವು ರಾವಣ ಲೋಕಕ್ಕೆ ಬಂದ ದುಃಖದ ಬಿಡುಗಡೆ ಅನ್ನೋ ಅರ್ಥದಲ್ಲಿ ಅಲ್ಲ, ರಾವಣನಿಗೆ ಸುಮೋಕ್ಷವಾಯಿತು. ಸೀತೆಗೆ ಇಷ್ಟವಾದದ್ದು ರಾಮನ ಮೋಕ್ಷವೇ ಹೊರತು ನನಗೆ ಶತ್ರುವಾಗಿ ಕಾಟ ಕೊಟ್ಟ ರಾಮ ಸಾಯಲಿ ಅಂತ ಸೀತೆ ಯಾವತ್ತು ಹೀಗಂದಿಲ್ಲ. ಆದ್ಮೇಲೆ ರಾವಣ ಸಾಯಬಾರದು ಅನ್ನೋ ಮಾತು ತಪಸ್ವಿನಿಯಾಗಿ ಅವಳ ಮನಸ್ಸಿನಲ್ಲಿರೋದ್ರಿಂದ ಈ ಸಾವು ದುಃಖವನ್ನು ತರುವಂತದ್ದಲ್ಲ. ಆದ್ದರಿಂದ ಅದು ರಾಮನಲ್ಲಿ ಐಕ್ಯವಾದಂತಹ ಸುಮೋಕ್ಷವಾದ್ದರಿಂದ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ದು ನನ್ಗನ್ಸುತ್ತೆ ಮಂಗಲ್ಲ ರಾವಣನಿಗೆ ಅಂತ. ಕರೆದುದು ಕುಸುಮ ವೃಷ್ಟಿ ನಂದಿ ಗ್ರಾಮ ಪರ್ಣಕುಟಿಯೋಲ್ ನಿರ್ತಿಸಿದ್ದ ಭರತ ದೇವಂಗೆ ಸೋದರಂ ಪಿಮ್ಮರಳದಂತೆ ಕನಸಾಯಿತು. ಇದು ಚೆನ್ನಾಗಿದೆ. ಏನಾದ್ರೂ ಅಲ್ಲಿ ನದಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತಹದ್ದು ಉದ್ದಕ್ಕೂ ಹೇಳ್ಕೊಂಡ್ಬಂದಿದ್ದಾರೆ. ಭರತನನ್ನ ಊರ್ಮಿಳೆಯನ್ನ ನಾವು ಮರ್ಯಾದೆ ಹಾಗೆ ಎಚ್ಚರೆ ತಗೊಂಡಿದ್ದಾನೆ. ಮತ್ತೆ ಮತ್ತೆ ಅಲ್ಲಿ ಕರಿತಾನೆ, ಮತ್ತೆ ವಾಪಸ್ ಬರ್ತಾನೆ. ಮಂಡೋದರಿ ದೇವಿ ಸ್ವಾಮಿಯ ಕಳೆ ಬರದ ಕಾರ್ಗುಡದಲ್ಲಿ ತಪ್ಪೆಂದು ಬಿದ್ದಳೋ ನಿಸ್ಪಂದ ನೀರವ ಶಿಲಾ ಪ್ರತಿಮೆಯೋಲ್ಲಂತೆ. ನಿಸ್ಪಂದಾಲುಗಡದ ನಿಶ್ಚಲವಾದ ಶಿಲಾ ಪ್ರತಿಮೆಯಂತೆ ಕಾಲ್ಬುಡದಲ್ಲಿ ಬಂದಿದ್ಲು. ಅವನು ಮತ್ತನಾದ ಅನ್ನೋ ದುಃಖ
ಅದು ನನ್ನ ಕೈಯಿಂದಲೇ ಆಯ್ತು ಅನ್ನೋದು ಎರಡನೇದು. ಎರಡು ಸೇರಿ ಒಂದು ರೀತಿ ಮೋಕ್ಷ ಸ್ಥಿತಿಗೆ ಬಂದಿದ್ದಾಳೆ. ಲೋಕಮೆಲ್ಲಂ ಹರ್ಷ ಶೋಕಮಯವಾಯಿತು. ಇದಕ್ಕೆ ಕುವೆಂಪು ಚೇಷ್ಟೆ ನನಗಿಷ್ಟ ಆಗೋದು. ಲೋಕಕ್ಕೆಲ್ಲ ಹರ್ಷವಾಯಿತು, ಲೋಕಕ್ಕೆಲ್ಲ ದುಃಖ ಆಯ್ತು. ಹರ್ಷ ಪ್ಲಸ್ ದುಃಖ ಆಯ್ತು. ಈ ಹರ್ಷ ಮತ್ತು ದುಃಖ ಸೇರಿಸಿ ಹೇಳೋ ಇದೆಯಲ್ಲ, ಅದ್ಭುತವಾದಂತಹ ಒಂದು ಕಲ್ಪನೆ. ಬಹಳ ಸರಿ ಇದನ್ನು ಹೇಳಿದ್ದೇನೆ. ರುದ್ರ ಮನೋಹರ ಅನ್ನೋದು ಬಹಳ ಪ್ರಿಯವಾದಂತಹ ಪದ ಜೋಡಿ. ಸುಮಾಸ್ಪದ ಕುವೆಂಪು ಅವರಿಗೆ ರುದ್ರ ಮನೋಹರ, ಭಯಂಕರವೂ ಹೌದು, ಮನೋಹರವೂ ಹೌದು, ಅನುಭವಿಸೋಕೆ ಸಾಧ್ಯವಾಗೋದಾದ್ರೆ. ಇಲ್ಲಿ ಅದೇ ರೀತಿಯಲ್ಲಿ ಈ ದುರ್ಭಾವ, ಕೆಲವರಿಗೆ ಸಂತೋಷ, ಕೆಲವರಿಗೆ ದುಃಖ. ಎಲ್ರಿಗೂ ದುಃಖ ಆಗಲ್ಲ, ಎಲ್ರಿಗೂ ಸಂತೋಷ ಆಗಲ್ಲ. ಅದರಿಂದ ಲೋಕದಲ್ಲಿ ಎರಡೂ ಭಾವ ಅವರವರಿಗೆ ತಮ್ಮತಾಗಿ ಆದಾಗೆ ಉಂಟಾಗಿದೆ ಅನ್ನೋದಕ್ಕಾಗಿ ಅರ್ಥ ಮಾಡ್ಕೊಳ್ಳಿದ್ದ ಒಂದೇ ಮಾತಲ್ಲಿ ಲೋಕಮೆಲ್ಲಂ ಹರ್ಷ ಶೋಕಮಯವಾಯ್ತು ಕೇಳಿ ಶ್ರೀರಾಮನು ಬೋಧನದ ಮತ್ತೆ ರಾವಣನ ನಿಧನ ಯೋಗದ ಶ್ರೀ ಮುಹೂರ್ತದೋಳು. ಅದು ಈ ಪದ ನೋಡಿ, ಮಂಗಳ ಮುಹೂರ್ತ, ರಾವಣನ ಸಾವಿನ ಮಂಗಳ ಮುಹೂರ್ತದಲ್ಲಿ ರಾಮನ ಕಡೆಯವರೆಗೂ ರಾವಣನ ಕಡೆಯವರೆಗೂ ಅಪವಾದಂತಹ ಉದ್ಭುತನ ಸಂತೋಷ ಉಂಟಾಯಿತು. ಮೂರ್ಛೆಯೋ ಸಮಾಧಿಯೋ ನನಗೆ ನರಾತ್ಮಜಾನಾಥನೊಡನೆ ಲೋಕ ಲೋಕಾಂತರದ ಚಿತ್ತಾಕಾಶ ತನುಗಳಂತರದು ಮಧ್ಯ ಕಿಡಿವಲ್ಲಿ ತನ್ನ ಅನ್ನಮಯ ಕೋಶಮಂ ಹುಡುಕು ಬಂದದೆ ಸುತ್ತಲಿ ನೋಡಿ ರಾಮ ಎಲ್ಲಿ ಎಲ್ಲಿ ನನ್ನ ದೇಹ. ಕಲ್ಪನೆಗಳಾಗಿದೆ. ಧರಾತ್ಮಜಾನಾಥ, ಧರಾತ್ಮಜ ಸೀತಾನಾಥ ಅಂದ್ರೆ ರಾಮ. ಎಚ್ಚೆತ್ತು ಇಷ್ಟೆಲ್ಲ ಆಗುವಾಗ ಅವನ ಕರ್ತವ್ಯ ಏನಿಲ್ವಲ್ಲ. ಎಲ್ಲಿ ಈ ರಣರಂಗದಲ್ಲಿ ಎಲ್ಲಿ ಎಲ್ಲಿ ನನ್ನ, ಅವನು ಸಮಾಧಿಸ್ಥನಾಗ್ಬಿಟ್ಟಿದ್ದಾನೆ. ಹೇಳ್ತಾನೆ ಎದ್ದು, ನನ್ನ ದೇಹ ಎಲ್ಲಿ ಅಂತ ಕೇಳ್ತಾನೆ. ನನ್ನ ಒಡಲಲ್ಲಿ ಪೇಳಿ ಆ ತಾಯಿ ಕೌಸಲ್ಯ ತನೂಜನ ದೇಹದಲ್ಲಿ ಎಂದರಸುತ್ತಿರಲಂಜನ ಶಿವನು ಪೇಳ್ದನ್. ಅಯ್ಯೋ ದೇವ, ಅಕ್ಕ ಎಷ್ಟೊಂದು ಮಾಡ್ತೀರಿ, ಅವನ್ ದೇವ್ರು ಅನ್ನೋದು ಆಂಜನೇಯನಿಗೆ ಮಾತ್ರ ಗೊತ್ತಿದೆ. ಆದ್ರಿಂದ ಇಂಥ ಸಂದರ್ಭದಲ್ಲಿ ಆಂಜನೇಯನ ಕೈನಲ್ಲಿ ಮಾತನಾಡ್ತಾರೆ. ಇಲ್ಲಿ ಇಹುದು ಜೀವ ಅವತರಿಸು ಇದಕ್ಕೆ ನಿನ್ನ ನೀಲ ವಿಗ್ರಹಕ್ಕೆ. ನೀನು ಬೇರೆ ಕಡೆ ಇದ್ದೀಯ, ಇಲ್ಲ ಸ್ಥಳಾಂತರದಲ್ಲಿದ್ದೀಯ ಅನ್ನೋದನ್ನ ನಾನು ಕಾಣ್ತಾ ಇದ್ದೇನೆ. ಈ ಮೋಕ್ಷ ಸ್ಥಿತಿಯಲ್ಲಿರುವ ದೇಹಕ್ಕೆ ನೀನು ಅವತಾರ ಮಾಡು, ಪ್ರಾಣ ಜೀವ ಸಂಚಯನ ಆಗಲಿ. ಏನೇ ಕೇಳಿದು ವನಚರರು ಬೆರಗು ಹೋಗಿರೆ ರಾಮ ಇಲ್ಲ, ಈಗ ಬರ್ತಾನೆ ಅನ್ನೋದನ್ನ ಕಾಡಿನ ಕಪಿಗಳೆಲ್ಲ ಯೋಚಿಸುವಾಗ ಆಶ್ಚರ್ಯವಾಗುತ್ತಾಗೆ ಅವರಿಗೆ. ಎಲ್ಲಿ ಲಕ್ಷ್ಮಣನಲ್ಲಿ ನೋಡು, ಸುಖಿಯೇ ಇಬ್ರಿಗೂ ಏಟ್ ಬಿದ್ದಿತ್ತಲ್ವ. ಲಕ್ಷ್ಮಣನನ್ನು ಬದುಕಿಸ್ಕೊಂಡಿದ್ದಾರೆ ಸುಷೇಣ. ದೇವ ಮಂತ್ರೌಷಧಿ ಮಹಿಮೆಯಿಂದ ಸುಕ್ಷೇಮಿತ ಲಕ್ಷ್ಮಣಂ ವಿಶ್ರಮಿಸುತ್ತಿಪ್ಪನ್ ಔಷಧಿ ಮಂಚದೋಳ್. ಅವನು ಹಾಸ್ಪಿಟಲ್ನಲ್ಲಿ ಮಂಚದ ಮೇಲೆ ಮಲಗಿಸ್ತಾಳಲ್ಲ, ಆ ನೆನಪಿನಲ್ಲಿ ಕವಿ ಈ ತರ ಪದ ಜೋಡಿಸ್ತಾನೆ. ಔಷಧಿಯ ಮಂಚದಲ್ಲಿ ಮಲಗಿದ್ದಾನೆ. ಅದೇನಾಲಿಸಿ ಏನ್ ಸತ್ ಕೇಳ್ತಾ ಇದೆ. ಲಂಕೆ ಮೊಳಗುತ್ತಿದೆ, ಬಹುಶಃ ತಮಟೆ ಹೊಡಿತಿದ್ದಾರೆ. ಏನು ಮರಣ ಬೇರಿ, ಇಲ್ಲಿ ಗೆಲುವಿನ ಬೇರಿ ವಾನರಲ್ಲಿ, ಲಂಕೆಯಲ್ಲಿ ಮರಣ ಬೇರಿ. ಚೆನ್ನಾಗಿದೆ. ದುಃಖ ಬೇರಿ ಧ್ವಾನ ರುದ್ರ ಘೋಷ ವಾದ್ಯ ಕೂಗಿ ಕೂಗಿ ಸಾರುವಂತಿದೆ ಲಂಕೆ. ಲೋಕ ಲೋಕಾಂತರಕ್ಕೆ ರಾವಣನ ಮರಣ ವಾರ್ತೆಯಂ. ತಮ್ಮ ಇಡೀ ಜಗತ್ತಿಗೆ ರಾವಣನ ಸಾವನ್ನ ಹಂಚ್ತಾ ಇದೆ. ಜನ ಈ ಮುಂದೇನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾವತ್ತು ರಾಜಪೀಠ ಅರಮನೆಯ ಸಿಂಹಾಸನ ಖಾಲಿ ಇರಬಾರ್ದು. ತಕ್ಷಣ ಯಾರಿಗಾರು ಪಟ್ಟ ಕಟ್ಟಬೇಕು, ಯಾರು ಅಂತ ಹುಡುಕ್ಬೇಕು. ಇಂದಿರಾ ಗಾಂಧಿ ಆದವಳು ಆಯ್ತು, ಇನ್ನೊಬ್ರಾದ್ರು ಆಯ್ತು. ಯಾರು ಹೂ ಈಸ್ ಆಫ್ಟರ್ ನೆಹರು ಅನ್ನೋದು ಬಹಳ ವರ್ಷದಿಂದ ನಡೀತಾ ಇದೆ ಚರ್ಚೆ. ಗೊತ್ತಾಗದೆ ಕ್ಷಣಕ್ಕೆ ಬಂದಾಗ ಆ ಕ್ಷಣಕ್ಕೊಂದು ಆಯ್ಕೆ ನಡಿಬೇಕು. ಹಾಗೆ ಎಲ್ಲರೂ ವಿಭೀಷಣನ ಹತ್ರಕ್ಕೆ ಬಂದ್ರು. ನಿಜವಾಗಿ ಪಟ್ಟ ಕಟ್ಟೋದು ಕುವೆಂಪು ಅವರು ವಿಭೀಷಣನಿಗೆಲ್ಲ.
ಆದರೆ ಮೂಲ ರಾಮಾಯಣದಲ್ಲಿ ವಿಭೀಷಣನಿಗೆ ಪಟ್ಟಾಗುವಂತಹದ್ದು ಸಂದರ್ಭದಲ್ಲಿ ಹೇಳ್ತೇನೆ ಈ ಬದಲಾವಣೆಗೆ. ಲಕ್ಷ್ಮಣ ಸುಖಿಯೇ ದುಃಖ ಬೇರಿ ಧ್ವಾನ ರುದ್ರಘೋಷ ಲೋಕಾಂತರಕ್ಕೆ ಮರಣ ವಾರ್ತ ವಿಭೀಷಣ ನಡೆಗೆ ಬಂದುದು ಪುರ ಪ್ರಮುಖ ಗೋಷ್ಠಿ ಕಂಬನಿ ಬೆರೆಸಿ ಶಿರಂಬಾಗಿ ಕೈ ಮುಗಿದು ನಿಂತು ಪುರ ಪ್ರಮುಖರೆಲ್ಲ ನುಡಿದರು ಶಿಷ್ಟ ಪಥ್ಯವಂ ನಿನ್ನ ಪೇಳ್ಬುದನ್ನ ಯಮಗೆ ಆಜ್ಞೆ. ಮುಂದೇನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ನೀವೇನ್ ಹೇಳ್ತೀರೋ ಅದು ನಮಗೆ ಆಜ್ಞೆ. ಪುರ ಪ್ರಮುಖರು ಹೇಳುದು ಮನ್ನಿಸಿ ಸ್ವಾಮಿ ನಿಷ್ಠರಂ ರಾವಣಾನುಜಮತದಿ ತನಗೆ ವಂದಿಸ ದಾಶರಥಿ ಹೇಳುತ್ತಾನೆ ರಾಕ್ಷಸೋತ್ತಮ ಸ್ವತಂತ್ರ ನೀನ್ ನಾನೇನ್ ಮಾಡ್ಬೇಕು ಮುಂದೆ ಅಂತ ಹೇಳಿದ್ರೆ, ರಾಮ ಇವತ್ತಿನಿಂದ ನೀನು ಸ್ವತಂತ್ರ, ಇಲ್ಲಿವರೆಗೆ ನಾನು ಸಹಾಯಕನಾಗಿದ್ದೆ, ನನ್ನನ್ನು ಕೇಳ್ತಾ ಇದ್ದೆ, ಈಗ ನನ್ನನ್ನು ಯಜಮಾನಂತೆ ನೋಡ್ಬೇಡ, ಸಮಾನ ರಾಜ ಗೌರವ ಇಬ್ಬರಿಗೂ ಇರೋದಾದ್ರಿಂದ ರಾಕ್ಷಸೋತ್ತಮ ಸ್ವತಂತ್ರ ನೀನ್ ಮನ್ನಿಸಿ ಸ್ವಾಮಿ ನಿಷ್ಠರನ್ ನಿಷ್ಠುರಾಚರಣೆಗೆದೆಗೆ ಇದು ಬೇಳ್ಸೆಯಲ್ ತಮಗೆ. ಈಗ ರಾವಣ ಹೋಗಿದ್ದಾನೆ ಎನ್ನುವಾಗ ಪ್ರಮುಖವಾಗಿ ಮಾಡಬೇಕಾದದ್ದು ರಾಜಯೋಗ್ಯ ಉಚಿತವಾದ ರೀತಿಯಲ್ಲಿ ದಹನ ಸಂಸ್ಕಾರ. ಶತ್ರುವಾದ ರಾವಣನನ್ನ ರಾಮನೇ ಕೊಂದಿರುವಾಗ ಅವನಿಗೆ ದಹನ ಸಂಸ್ಕಾರ ಹೇಗಾಗ್ಬೇಕು ಅನ್ನೋ ಬಗ್ಗೆ ಪುರಜನರಲ್ಲಿ ಚರ್ಚೆ ಬಂದಿರೋದ್ರಿಂದಲೇ ಪರಿಹಾರಕ್ಕೆ ವಿಭೀಷಣ ಹತ್ರ ಬಂದಿರುವಾಗ ವಿಭೀಷಣನು ಸಂದೇಹ ಹೊಂದಿ ರಾಮನನ್ನು ಕೇಳ್ತಾನೆ ಮುಂದೇನು ಅಂತ. ಪ್ರಶ್ನೆ ಮಾಡುವಂಥದ್ದೇ ಅಲ್ಲ, ಸಕಲ ವಿಧವಾದ ರಾಜಗೌರವದೊಂದಿಗೆ ಒಳ್ಳೆಯ ಗಂಧದ ಉಡುಗಳನ್ನು ಧರಿಸಿ ಗೌರವದಿಂದ ಉಚಿತವಾದ ರಾಷ್ಟ್ರ ಗೌರವದೊಂದಿಗೆ ಸಂಸ್ಕಾರ ಹಾಕ್ಬೇಕು. ಇದರಲ್ಲಿ ಭೇದ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ತರಾದ ಎಲ್ಲ 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 ಸಾವಿರ ರಾಕ್ಷಸ ಸೈನಿಕರಿಗೆ ಕೂಡ ಅವರವರ ಮನೆಯವರ ತರಿಸಿ ಅವರ ಸಮ್ಮುಖದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಸಂಸ್ಕಾರ ಆಗ್ಲಿ ಅಂತ ಹೇಳ್ತಾನೆ. ಇದು ಶ್ರೀರಾಮನ ಸಂಸ್ಕಾರ ಕೂಡ ಮೂಲ ರಾಮಾಯಣದಲ್ಲಿ ಹಾಗೆ ಇದೆ. ರಾಕ್ಷಸ ಮಹಾನೃಪಂ ಬಾಣದಿಂದೆರ್ತಿಯೋಳು ಏರ್ಪಡೆದು ಹಿಂದಿರುಗಿದನ್ ರಣರಂಗದಿ ನೆನ್ನೆ ಬೈಗಿನಲ್ಲಿ ಪೋದೆರಳು ತಾನಾದಂ ಅಸ್ತಂಗತ ಅಸು ಪ್ರಾಣಿ ಮಾರಾಣಿಯಂ ಪತಿಪಾದ ಮೂಲದೋಳ್ ಪೊಟ್ಟು ಪೊಂದಿದಳ್ ಪತಿಪಾದ ಮೂಲದೋಳ್ ಮಹಾರಾಣಿ ತಾನು ಪೊಟ್ಟು ಪೊಂದಿದಳ್ ಇರುಳೆ ಇದ್ರೆ ಸಾವಂ. ತಾನು ಕೂಡ ಪಾದ ಮೂಲದಲ್ಲಿ ಕೂಸಿದು ಮೃತಳಾಗಿದ್ದಾಳೆ ಮಂಡೋದರಿ. ಅವರಿಬ್ಬರಿಗೂ ಕೂಡ ಮಾತಾಯಿ ಧನ್ವಿಯಾಗಿ ಅನುಮತಿಯಾಗಿ ಜೀವ ಬಿಟ್ಟಂತಹ ಇಬ್ಬರಿಗೂ ಕೂಡ ಯೋಗ್ಯ ರೀತಿಯಲ್ಲಿ ಸಂಸ್ಕಾರ ಆಗ್ಬೇಕು. ಲಂಕೆ ನಿರ್ದೇಹುದು ಹಳಲ ಕಡಲೋಳ್ ಮತ್ತು ಹಾಳನ್ನ ಪದದ ಭೂತರೂಪ ಮುಳುಗಿ ಅಳ್ತಾ ಇದೆ. ಮನೆಯೂ ಅಳ್ತಾ ಇದೆ. ಇಡೀ ಲಂಕೆ ಅವನ ಬಗ್ಗೆ ಇದ್ದ ಅಭಿಮಾನ ಮುಳುಗುವ ನಿನ್ನ ಭೂಮಾತೃವಂ ಕಾಯುತ್ತದೆ ನಿನ್ನಗ್ರಜ ಕಡೆ ಬರಂ ನಿನ್ನ ಬರುವುದನೇ ತನ್ನ ಸತ್ಕ್ರಿಯೆಗೆ ಓ ವಿಭೀಷಣ ಅಂತ ಜನಗಳೆಲ್ಲ ಪ್ರೀತಿಯಿಂದ ಕರೆಯುವಾಗ ಮಹಾದೇವಿಯರ ಕೈಯೊಳಾಕಂದಂ ಅನಾಥನೋಲ್. ಯಾರು ನಾಳೆ ರಾಜನಾಗ್ಬೇಕಾಗಿರುವಂತಹ, ಈಗ ಮನೆಯಲ್ಲಿ ಹುಟ್ಟಿಕೊಂಡಿರುವಂತಹ ಇಂದ್ರಜಿತ್ವಿನ ಮಗನಾದಂತಹ ವಜ್ರಹಾರಿ ಕಲ್ಲಾದೊಡೇನ್ ಐಕಿಲ್ ಅದು ನೀರ್ ಘನಿತುದಲ್ತೆ. ಒಳ್ಳೆ ಹೊರಕೆ ಕೊಡ್ತಾರೆ. ನೀರು ಐಸಾಗುತ್ತೆ, ಗಟ್ಟಿಯಾಗುತ್ತೆ. ಗಟ್ಟಿ ಆದ್ರೆ ಕಲ್ಲ ಹಾಗೆ ತನ್ನ ನೀರ್ತನವನ್ನು ಪಡೆಯುತ್ತಲ್ವಾ. ಕಲ್ಲಾದೊಡೇನ್ ಐಕಿಲ್ ಅಂದ್ರೆ ಮಂಜು. ಅನಾಥನೋಲ್ ಅದು ನೀರ್ ಘನಿತುದಲ್ತೆ ಕರಗಿದನ್ ಮರುಗಿದನ್. ಯಾರು? ವಿಭೀಷಣ ತನ್ನ ಭೀಕರ ಸ್ಥಿತಿಯಿಂದ ಕರಗಿ ಕಂಡನ್ ಇಕ್ಷ್ವಾಕು ವಂಶಜಂ ದಮನಗೈ ದುಃಖಮಂ ಧನುಜವರ ಸಂತ ಬಿಡು ನಡೆಲಂಕೆಗೆ ಸವಿಸು ಬಂಕೆಯಂ ಬಂಧು ಜನದಿ. ಏನು ರಾಮ ಎಚ್ಚರಿಕೆ ಹೇಳ್ತಾನೆ, ಕಳಿಸ್ಕೊಂಡ ಸಂದರ್ಭ ಅಲ್ಲ, ನೀನೇ ಎಲ್ಲರ ಕಣ್ಣನ್ನು ಒರೆಸ್ಬೇಕಾಗಿರೋದ್ರಿಂದ
ವಜ್ರಾರಿಯನ್ನು ಕೂಡ ನೀನು ಮುಂದಕ್ಕೆ ತರಬೇಕಾದವನಾದ್ದರಿಂದ ಕಣ್ಣೊರೆಸ್ಕೋ. ಲೌಕಿಕದ ಕೊನೆಯ ಕರ್ತವ್ಯಮಂ ನೀ ಮಾಡು. ಇನ್ನು ಜ್ಞಾನ ಆಗುವವರೆಗೆ ಒಂಚೂರು ಒಳಹಂಗಿಲ್ಲ, ಕರ್ತವ್ಯ ಬದ್ಧನಾಗಿ ಕೊಚ್ಕೊಂಡು ಕೆಲಸ ಮಾಡು. ದಾಕ್ಷಿಣ್ಯ ಮಿರ್ಕೆ ನಿನಗದು ಪ್ರಿಯವೇ? ಲೋಕ ಕಂಟಕನಾಗಿ ಪ್ರಶ್ನೆ ಮಾಡ್ತಾನೆ. ಹಾಗಾದ್ರೆ ಪ್ರಾಣ ಸಂಸ್ಕಾರ ಮಾಡ್ಬೇಕು ಅಂತ ಹೇಳ್ತೀರಾ? ಆ ವಿವೇಕಾನಂದಿಗೆ ರಾಮ ಹೇಳೋ ಮಾತಿದೆಯಲ್ಲ, ಇದು 100 ಕಾಲ ಯಾವತ್ತೂ ಜನ ನೆನಪಿಟ್ಕೊಳ್ಬೇಕಾದಂತಹದ್ದು. ರಾಮ ಹೇಳು, ನಿನಗಿದು ಪ್ರಿಯವೇ? ಲೋಕ ಕಂಟಕನಾಗಿ ನಿನ್ನಂಥವನನ್ನ ಅಳಲಿಸಿ ಗೋಳಾಡಿಸಿ ಕಾಟ ಕೊಟ್ಟ ನಿನ್ನ ವೈರಿಗೆ ನಾನ್ ಉಪೇಂದ್ರಂಗೆ ಉಚಿತಮಪ್ಪ ಮೇಣ್ ಪ್ರಭಯೋಗ್ಯ ಮೇಣ್ ವೀರಾರ್ಕ ಮರ್ಯಾದೆಗಳು ಬೆರೆಸಿ ಗೈಯುವುದು ನಿಮಗೆ ಸಮ್ಮತಿಯೇ? ಏನ್ ಹೇಳ್ತಾ ಇದೆಯಾ ವಿಭೀಷಣ? ಖಂಡಿತ ಮಾಡ್ಬೇಕು. ನೀನ್ ಹೇಳ್ತಾ ಇರೋದು ಮರಣ ಅಂತ ನೀ ವೈರಾಣಿ ತಿಳ್ಕೋ. ವೈರ ಯಾವಾಗ? ಮರಣದವರೆಗೆ. ಮೃತನಾದ ಮೇಲೆ ಮತ್ತೆ ಇನ್ನು ವೈರ ಭಾವ ಬರಬಾರದು. ಮೂಲದಲ್ಲಿ ಬರುವಂತಹ ವಾಕ್ಯದ ಅದನ್ನೇ ಕೂಡ ಕುವೆಂಪು ಸ್ವೀಕಾರ ಮಾಡಿದ್ದಾರೆ. ಅಗ್ನಿ ಕಾರ್ಯಂಗೈವುದು ಅದು ನಿನಗೆ ಪ್ರಿಯಮೇ ಅಂತ ಕೇಳಿದಾಗ, ಮುಂದಿನ ಭವದಲ್ಲಿ ಮಗನಾಗಿ ಸಂಭವಿಸುವವನಿಗೆ ತಂದೆಯಾಗುವವನು ಹಿಂದೆ ಸಂಸ್ಕಾರ ಮಾಡಬೇಕು. ಇದೇನೋ ಒಂದು ವಿಶೇಷವಾದ ಸಂಗತಿಯನ್ನು ಹೇಳ್ತಾನೆ. ಮನೆಯಲ್ಲಿ ದೊಡ್ಡವರು ಹೋದ್ರೆ ಆ ಮನೇಲಿ ಮತ್ತೆ ಮಗುವಾಗಿ ಹುಟ್ಟುತ್ತಾರೆ ಅನ್ನೋದು ಒಂದು ನಂಬಿಕೆ. ಹಾಗೆ ನಿಮ್ಮಲ್ಲಿಯೇ ಹುಟ್ಟಬಹುದಾದಂತಹ ಈ ರಾವಣನಿಗೆ ಇಂದು ನಿಮ್ಮವನೇ ಆಗುವನಾದ್ರಿಂದ ಉಚಿತವಾದ ರಾಜೋಚಿತವಾದ ಚಿತಾರೋಹಣ, ಮೃತ ಕಾರ್ಯ, ಅಗ್ನಿ ಕಾರ್ಯ, ಕೊನೆಯ ಕರ್ತವ್ಯ ಮಾಡತಕ್ಕದ್ದು. ತಂದೆಯಾಗುವ ನಿಂದೆ ಸಂಸ್ಕಾರವೆಸಗಬೋಲ್ ನೀನಿಂದು ರಾವಣಂಗೆ ಸತ್ಕ್ರಿಯೆಯೋಳ್ ಸಂಪ್ರೀತನೋ ವಿಭೀಷಣ. ವೈರಿಯಾದೊಡಂ ಎನಗೆ ಸಮಂ ದಿವಂಗತ ದೈತ್ಯನ್ ಅತುಳ ವೀರ್ಯದೋಳ್ ಆತ್ಮಸತ್ಯದೋಳ್ ನಿರ್ಭೀತಿಯೋಳ್ ತಪಶಕ್ತಿಯೋಳ್ ಇದರಲ್ಲಿ ಚಿತ್ತಶುದ್ಧಿಯಲ್ಲಿ ನನಗೆ ಸರಿಸಮನಾಗಿದ್ದಾನೆ. ಮೃತನಾದ ಅಂತೇಳಿ 5 ನಂಬರ್ ನಾನು ಕಡಿಮೆ ಹಾಕಕ್ ಬರೋದಿಲ್ಲ. ರಾಮ ಈ ರಾಮನಿಗೆ ಸರಿಸಮನಾದ ರಾವಣ ಆ ವಿಶೇಷವಾದಂತ ವ್ಯಕ್ತಿಗೆ ಆ ಯೋಗ್ಯತೆಗೆ ತಕ್ಕ ಹಾಗೆ ಪರಿಪೂರ್ಣವಾದ ಸಗೌರವ ಸನ್ಮಾನ ಸಹಿತ ಕೊನೆಯ ಕರ್ತವ್ಯವನ್ನ ಮಾಡು. ದೈತ್ಯನ್ ಚಿತ್ತಶುದ್ಧಿಯೋಳ್ ತ್ರಿಪಶಕ್ತಿಯೋಳ್ ಏನು ಯುದ್ಧದಲ್ಲಿ ಗೆಲ್ದು ಸೋಲು, ಯಾರೊಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಏನ್ ಲಾಸ್ಟ್ ಬಾಲ್ ನಲ್ಲಿ 6 ಹೊಡೆದಾಗ ಗೆದ್ದ, 6 ಹೊಡೆದಿದ್ದು ಕ್ಯಾಚ್ ಆಗಿದ್ರೆ ಅದರಿಂದ ಕಡೆ ಗಳಿಗೆವರೆಗೂ ಕೂಡ ನಂದು ಒಂದು ಅಭಿಮಾನ ಪಡುವಂತದ್ದು ಏನಿದೆ ಅನ್ನೋ ತರಹ ಈ ಮಾತು. ಸೋಲ್ ಗೆಲ್ಗಳು ಅಕಸ್ಮಾತ್ ಅದನ್ನೇ ದೊಡ್ಡದು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಸಂಸ್ಕಾರ ಮಾಡೋದಕ್ಕೆ ಆಜ್ಞೆಯನ್ನು ಕೊಡ್ತಾನೆ. 186ಕ್ಕೆ ಹೋಗ್ತಾನೆ. ಕಪಿರಾಜ ಶಿಬಿರದೋಳಿದನ್ ಸಾರು. ರಾವಣನಿಗೆ ಮಾತ್ರ ಅಲ್ಲ, ಇಡೀ ಮೃತರಾದ ರಾಕ್ಷಸ ದುಃಖಿ ಜನಕ್ಕೆ ಸಂತೋಷವಾಗುವಂತೆ ಆ ವ್ಯಕ್ತಿಗಳಿಗೆ ಸಂಸ್ಕಾರ ಮಾಡಬೇಕು. ಕಪಿರಾಜ ತೊಂದರೆ ಮಾಡಬಾರ್ದು. ಸುಗ್ರೀವ ಶಿಬಿರದೋಡಿದಂಸಾರವೇಳ್ ರಣದಿ ಮಡಿದವರಿಗೆ ತಮಗೆ ಉಚಿತಮಪ್ಪ ಅವರವರ ಯೋಗ್ಯತೆಗೆ ತಗುವ ಗೌರವಾದರದೊಡನೆ ಕೊನೆಯ ಕರ್ಮಗಳ ಮಾಡ್ಪ ಎನ್ನ ಆಜ್ಞೆಯಂ ಸಾರಿಸು. ಲಂಕೆಯಲ್ಲಿ ಇನ್ನು ನಮಗೆ ಹಗೆಯಿಲ್ಲ. ನಾನು ಇಂದು ಜಲದಿಂತಿಲೋದಕವನೀವೆನ್ ಎನಗಾಗಿ ರಣಯೋಗ್ಯ ಕಂಠದಲ್ಲಿ ಬೇಳ್ವೆ ಬೆಟ್ಟಾತ್ಮರಿಗೆ, ಬೇಳ್ವೆ ಹುತಾತ್ಮರಾದ ಜನರಿಗಾಗಿ ನಾನು ಕೂಡ ಈಗ ಹೋಗಿ ಎಳ್ಳು ನೀರನ್ನ ಬಿಡ್ತೇನೆ. ಪ್ರಾರ್ಥಿಸುವೇನು ಅವರ ಆತ್ಮ ಮಂಗಳಾರ್ಥಮಂ, ಅವರ ಆತ್ಮಕ್ಕೆ ಮಂಗಳವಾಗಲಿ ಅಂತೇಳಿ ಬೇಡ್ಕೋತೇನೆ. ಹಾಗೆ ಅವರವರ ಮನೆಯವರಿಗೆ ಈ ರೀತಿಯಲ್ಲಿ ಸಂಸ್ಕಾರ ಆಗೋ ಹಾಗೆ ರಾವಣನ ಗುಂಪಿಗೂ ವಾನರರ ಗುಂಪಿಗೂ ಕೂಡ ಈ ನನ್ನ ಆಜ್ಞೆಯನ್ನ ತಲುಪಿಸು. ಮೈಗಾವುಗಳ ಆಳ್ಗಳ ಅಂಬಿವರಿ ವಿಸರ್ಜಿಸಿ ಸಮುದ್ರಾಭಿಮುಖಿಯಾದ ಬೇರೊಂದು ಸುಗಭೀರ ಗಂಭೀರ ಸಾಕಾರ ಮನುಷ್ಯತಾ ಪಯೋಧಿಯೋಲ್. ಬಹಳ ಒಂದು ಅದ್ಭುತವಾದ ಚಿಂತನೆ ಇಲ್ಲಿದೆ.
ಮೇಲ್ ತಕ್ಷಣ ಒಳೆಯದೇ ಇಲ್ಲ. ಆದ್ರೆ ಕವಿ ಎಷ್ಟು ಜಾಣತನದಿಂದ ಹೇಳ್ತಾನೆ ಅಂದ್ರೆ, ಹೇಳಿದ ರಾಮ ತಾನೆಲ್ಲೋ ಹೋದನು, ಎಲ್ಲೋ ಮರೆಯಾದನು, ಎಲ್ಲೋ ಹೋಗಿದ್ದಾನೆ ಬರ್ತಾನೆ, ಇದು ಸಹಜ, ತನ್ನ ಕರ್ತವ್ಯ ಆಯ್ತು, ಎದ್ದೋಗಿದ್ದಾನೆ ಬಾತ್ರೂಮಿಗೆ ಅಂತ ಅನ್ಕೋಬಹುದು. ಆದ್ರೆ ಇಲ್ಲ, ರಾಮ ಸಾವಿರ ಜನ ಸತ್ತವರಿಗೆ ಅವರವರ ಜನರನ್ನು ಆಯಾ ಜಾಗಕ್ಕೆ ಹೋಗಿ ಅವರನ್ನು ಮಾತಾಡ್ಸಿದ್ದಾನೆ ಅನ್ನೋ ಒಂದು ಅದ್ಭುತ ಚಿಂತನೆಯನ್ನು ಕವಿ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಿದ್ದಾರೆ. ಶ್ರೀಕೃಷ್ಣ 16,000 ಜನ ರಾಧೆಯರಿಗೆ ತಾನು 16,000 ರೂಪಗಳನ್ನು ಪಡೆದು ರಾಸಕ್ರೀಡೆ ಆಡಿದ ಅನ್ನೋ ಮಾತು ಭಾಗವತದಲ್ಲಿ ಬರುತ್ತೆ. ಹಾಗೆ ಈ ರಾಮ ಒಬ್ಬನಲ್ಲ, 100,000 ಅನ್ನೋ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ದೈವತ್ವದ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ರಾಮ ಮಾಯವಾಗಿದ್ದಾನೆ, ಸಮುದ್ರ ದಂಡೆಗೆ ಹೋಗ್ತಾ ಇದ್ದಾನೆ, ಯಾರೂ ಜೊತೆಯಲ್ಲಿಲ್ಲ, ಬಾಡಿಗಾರ್ಡ್ಗಳಿಗೆ ಬರಬೇಡಿ ಅಂತ ಹೇಳಿದ್ದಾನೆ, ಎಲ್ಲೋಗಿದ್ದಾನೆ ಅವನನ್ನ ನಾ ಕಂಡೆ ಅಂತ 10 ಜನ ಸಾಯುವ ಕಾಲದಲ್ಲಿ ಸಂಸ್ಕಾರ ಮಾಡೋ ಸಮಯದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಕಂಡೆ ಅನ್ನೋ ಸೂಚನೆಯನ್ನು ಕೊಡ್ತಾ, ಹೀಗೆ ಅವನು ಶತ ರಾಮನಾಗಿದ್ದಾನೆ ಅನ್ನೋ ಗಂಭೀರ ಅಂಶವನ್ನ ಸೂಕ್ಷ್ಮವಾಗಿ ನೇಮಿಸಿದ್ದಾರೆ. ಮನುಷ್ಯತ ಪಯೋಧಿಯೋಲ್, ಮನುಷ್ಯತ ಸಮುದ್ರವು, ವಿಸ್ತಾರವಾದ ಸಮುದ್ರವು ಗಂಭೀರವಾದ ಒಂದು ಮನುಷ್ಯ ಆಕಾರವನ್ನು ಪಡೆದಂತೆ ಗಂಭೀರ ವ್ಯಕ್ತಿತ್ವದ ಶ್ರೀರಾಮನು ಪಯೋಧಿ ಎಡೆಗೆ ನಡೆದನು. ವೈಗೆ ವರಂ, ಸಂಜೆವರೆಗೆ ಅಂದು ಆರುಂ ಆ ಚಂಡ ಕಿರಣ ಕುಲ ಮಂಡನಂ, ಚಂಡ ಪ್ರಚಂಡ ಕಿರಣ ರಶ್ಮಿಗಳ ಮಂಡನ ಸುಂದರನಾದ ಸೂರ್ಯ ವಂಶದ ರಾಮನನ್ನ ಕಂಡರಿಲ್ಲ, ಹುಡುಕಿದರೂ ಇಲ್ಲ. ಕಡಲ ದಂಡೆಯೋಳಿರ್ದನ್ನೆಂಬರ್ ಕೆಲರ್, ಸುಡುವ ಸೂಡಿನೊಳೆ ಕಂಡವೆಂದರ್ ಕೆಲರ್. ಅವನಿಗೋ ಸಂಸ್ಕಾರ ಮಾಡುವಾಗ ಇವನು ಹೋಗಿ ಅಲ್ಲಿ ಭಾಗವಹಿಸಿದ್ದಾನೆ ಅಂತ ಇನ್ ಕೆಲವರು ಅಂತಾರೆ. ನಿಜ ಅವನಲ್ಲಿ ಬಂದಿದ್ದಂತ, ಹೋಗ ಆ ಟೈಮ್ನಲ್ಲಿ ನಾನು ನೋಡಿದ್ದೀನಿ ಸಗಲ ಮಾಡ್ಬೇಕು ಪಾಪ. ಚಿತೆಗೇರ್ದ ಗೆಳೆಯನ ಪೆಣಂ ಪತ್ತು ದಿರ್ತುದಂ ಕಂಡೆ, ಒಂದು ಹೆಣವನ್ನ ಎತ್ತು ಕೊಯ್ದು ಚಿತೆ ಮೇಲೆ ಇಟ್ಟಂತ ನೋಡ್ದೆ ಅಂತ. ಅಷ್ಟೇ ಅಲ್ಲ, ಮುಂದೆ ಅದ್ಭುತವಾದ ಒಂದು ಚಿತ್ರ ಇದೆ. ಅವನಿಗೆ ವನ್ನಿ ಮತ್ತು ರಮ್ಮರ ಬಗ್ಗೆ ಅಪಾರ ಸ್ನೇಹ ಇದ್ದದ್ರಿಂದ ರಮ್ಮನ ಸಾಹವನ್ನು ಕೂಡ ಮೇಲೆ ಮೇಲೆ ಕೇಳಿ ಒತ್ತಾಯವಾಗಿ ವಿಚಾರಿಸಿ ತಿಳ್ಕೊತಾನೆ ಅನ್ನೋ ಮಾತು. ಅಂದ್ರೆ ಸ್ಯಾಂಪಲ್ಗೆ ಒಂದ್ ಹೇಳ್ತಾನೆ. ಹೀಗೆ ರಾಮ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರ್ತಾ ಇದ್ದ ಅನ್ನೋದು ಸೂಚನೆ. ಬಂದು 211, ಸೋಂಕಿಂಗೆ ಸೊಗೈ ಪಂತೆ ಬೆನ್ನು ತಟ್ಟಿ ಅವರುಗಳಿಗೆ ಸಂತೈಸಿದನು ತನ್ನನು ಎಂದನೊಬ್ಬ ಹೇಳುತ್ತಾನೆ. ದುಃಖ ಪಡ್ಬೇಡ ಅನ್ನೋ ಹಾಗೆ ಬೆನ್ನು ತಟ್ಟಿ ಹೋದ್ರು. ಒಂದೊಂದ್ ಕ್ಷಣಕ್ಕೆ ಒಬ್ಬೊಬ್ರಿಗೆ ಒಂದೊಂದ್ ರೀತಿ ಸಂತೋಷ ಮಾಡಿ ಮಾಯ ಆಗಿದ್ದಾನೆ. ಹೀಗೆ ಎಲ್ರು ಮಾತಾಡ್ತಾರೆ. ಸೂಡೊಂದರೋಳ್ 222, ಸುಡುತ್ತಿರ್ದ ವಿಭೀಷಣನ ಸನಿಹದಲ್ಲಿದ್ದಾನೆ. ಅಲ್ಲಲ್ಲಿ ಎಲ್ಲೆಲ್ಲಿಯೂ ಕಂಡೆ ನಾನಿಲ್ಲಿ ಆನಲ್ಲಿ ಎಂದವರವರ್ ರಾಮನಂತರ್ಯಾಮಿ, ರಾಮನ ಕೆಲವ್ಯಾಪಿ, ರಾಮಮಯವೀ ವಿಶ್ವಮೆಂಬ ತಂತೃತ್ವವ ನಿಂತು. ಈಗ ಹೇಳ್ತಾನೆ ಕವಿ ರಾಮನ ವಿಶ್ವರೂಪವನ್ನ ಹೇಗೆ ಕಾಣಿಸ್ತಿದ್ದಾನೆ ಅಂತೇಳಿ. ಇಲ್ಲಿ ಕಂಡೆ ವಿಭೀಷಣ ರಾಮನನ್ನ ಸುಡ್ತಾ ಇರೋ ವೇದಿಕೆಯಲ್ಲೂ ಕಂಡೆ, ಅದೇ ಸಮಯದಲ್ಲಿ 100 ಕಡೆ ಕಾಣಿಸ್ಕೊಂಡಿದ್ದಾನೆ. ಹೇಗೆ 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 ಅಂದ್ರೆ, ಅಂತರ್ಯಾಮಿ ಅಖಿಲ ವ್ಯಾಪಿ, ರಾಮಮಯವೀ ವಿಶ್ವ ಎಂಬ ತತ್ವವಂ ಸಾಕಾರಗೊಳಿಸುವಂತೆ. ಬಂದಂ ನೋಡಿದಂ ಜಗದ್ವಿಭೂತಿ ಕಂಡನೈ ವಾನರ ಭಟಂ. ವನ್ನಿ, ಆಗ್ಲೇ ಹೇಳಿದೆ, ವನ್ನಿ ರಾಮನಿಗೆ ಪ್ರಿಯನಾದ ಶೂರನಾದಂತಹ ವಾನರ ನಾಯಕ, ಅವನ ಸ್ನೇಹಿತ ಬ್ರಹ್ಮನ ಪರಕ್ರಿಯೆಯನ್ನ ಎಸಗಿ, ಪರಕ್ರಿಯೆ ರಂಭನ ಅಪರಕ್ರಿಯೆಯನ್ನು ಎಸಗಿ ಕಡಲೋಳ್ ಮಿಂದು ಶಿಬಿರ ಐತರುತ್ತಿರ್ತವಂ. ಬನ್ನಿ ರಂಭನನ್ನ ಸಂಸ್ಕಾರ ಮಾಡಿ ಬರ್ತಾ ಇರುವಾಗ ರಾಮ ಎದುರು ಬಿಟ್ಟಿರ್ತಾನೆ. ಬೈಗು ಕಪ್ಪಿನೋ ತಾನೋರ್ವನೇ ಜಲದಿಯಿಂದ ಹಿಂದಿರುಗುತ್ತಿದ್ದ ಆರಾತಿ ರಾವಣನ ಆರಾತಿ ಅಂದ್ರೆ ಶತ್ರು ಆದಂತ ಸೀತಾನಾಥನನ್ನ ಕೈ ಮುಗಿದ ವನ್ನಿ. ಅಯ್ಯೋ ನೀನ್ಯಾರು? ವನ್ನಿ ಅಲ್ವಾ ನೀವು? ಅವತ್ತು ಪರಿಚಯ ಮಾಡ್ಕೊಂಡಿದ್ರಿ? ಹೌದೌದು. ಅಲ್ಲಿಯೋ ಕಂಡ ಕುರುಪು
ಓಹೋ ಬನ್ನಿ ನೀನಲ್ತೆ ನಿನ್ನ ಗೆಳೆಯಂ ಬ್ರಹ್ಮನಲ್ಲಿ. ಯಾಕೆ ಈ ಮಾತು ಅಂದ್ರೆ ಲಕ್ಷ ಲಕ್ಷ ಸಂಖ್ಯೆಯ ಜನರನ್ನ ನೆನ್ಪಿಟ್ಕೊಂಡು ಒಬ್ಬೊಬ್ಬರನ್ನು ರಾಮ ಮಾತಾಡಿಸಿ ಪ್ರೀತಿಯಿಂದ ಕಾಣ್ತಾ ಇದ್ದ ಅನ್ನೋ ಆ ಒಂದು ಅದ್ಭುತ ಚಿಂತನೆಯನ್ನು ಹೇಳೋದಕ್ಕಾಗಿ ಶಾಂಪನಿಗೆ ಒಂದು ಬನ್ನಿ ಬ್ರಹ್ಮ. ಬನ್ನಿ ಯಾಕೆ ಬೇಜಾರಾಗಿದೆ ನಿನ್ ಫ್ರೆಂಡ್ ಬ್ರಹ್ಮ ಹೇಳಿ ಬೂದಿಗೈದಿ ತಾನೇ ಮಿದ್ದು ಬಂದೆನ್. ಇದೇ ತಾನೇ ಅವನಿಗೆ ಬೂದಿ ಮಾಡಿ ಸುಟ್ಟು ಬಂದೆ. ಏನ್ ಬೂದಿ ಮಾಡಿದೆ? ದೇಹವನ್ನ. ಎಂಥ ಪ್ರಶ್ನೆ! ಆತ್ಮವನ್ನ ಬೂದಿ ಮಾಡಕ್ ಬರುತ್ತಿಲ್ಲ. ಬ್ರಹ್ಮ ಸಾಯೋದೂ ಇಲ್ಲ, ಇನ್ನೂ ಇದ್ದಾನೆ, ಎಲ್ಲೋ ಇದ್ದಾನೆ, ಈ ದೇಹದಲ್ಲಿ ಇಲ್ಲ. ಆದ್ದರಿಂದ ಈ ತತ್ವ ಬ್ರಹ್ಮನಿಗೆ ಗೊತ್ತಿದ್ಯಾ ಅನ್ನೋ ಸೂಕ್ಷ್ಮ ರಾಮ ಪ್ರಶ್ನೆ ಮಾಡ್ತಾನೆ. ಬ್ರಹ್ಮ ಹೇಳ್ತಾನೆ, ಅಯ್ಯಯ್ಯೋ ಆ ಸಂಭಾಷಣೆ ನೋಡಿ. ಮಿಂದು ಬಂದೆನ್ ಪ್ರಭು ಬೂದಿಗೈದಿದೆ ಕಾಯಮಂ ಅಪ್ಪುದಪ್ಪುದು ಒಡೆಯ ಬಲ್ಲೆನ ಆತ್ಮವು ಅಮೃತವೆಂದು. ಸಾಯಲ್ಲ ಅಂತ ಬಾಯ್ ತಪ್ಪಿದನ್ ಲೋಕ ರೂಢಿಯಂತೆ ಮಾತನಾಡಿದನ್ ಕುಯಿನದರೊಳ್ ಅಲ್ಲದ ಆತ್ಮವನ್ ಅಮೃತವೆಂದು ಕೇಳಿದವರನಿತೋ ಕಂಡರಲ್ಪಂ. ಅದೆಲ್ಲ ಬೇಡ ಹೋಗ್ಲಿ, ಅವನ್ ಕರೀಲ, ನೀನ್ ನೋಡ್ಬೇಕ, ಗಾಬರಿ ಆಗುತ್ತೆ. ಸತ್ತವರನ್ನು ಕರೆಯುವ ಶಕ್ತಿ ರಾಮನಿಗಿದೆ, ಆದರೆ ಅದು ಪ್ರಕೃತ, ಹಾಗಾಗ್ಬಾರ್ದು ಅಂತೇಳಿ ಕೈ ಮುಗಿತಾನೆ. ಗಿಡ ಆ ಶ್ರದ್ಧೆ ವಿದ್ಯೆ ಸಾಲ್ವು ಮದೆ ದಾಂಟಲ್ ಕವಿದ್ಯೆಯಂ ಆದೊಡಂ ಕೇಳ್ವನ್ನಿ ಕಾಣಲ್ ಕಪ್ಪುದು ಅಮೃತತ್ವಮಂ. ನನ್ನೊಡೆಯ ನೀನ್ ಮುಂದೆ ನಿಂತಿರಲು ನನಗದಕ್ಕೆ ಬೇರೆ ಹೇಳಿಕುಮೆ ಪವನ್, ಬೇರೆ ದಾರಿ ಇಲ್ಲ ಅನ್ನುವಾಗ ನಿನ್ನಂತೆ ನಾನ್ ಕಣ, ನನ್ನಲ್ಲೇನ್ ವಿಶೇಷ ಕಂಡೆ ನೀನು, ನನಗದೇನ್ ಕೋಡೊಳವೆ. ರಾಮನಾದ ನನಗೇನ್ 2 ಕೋಡು ಜಾಸ್ತಿ ಇದೆಯಾ? ನೀನು ಸಾಮಾನ್ಯ ಮನುಷ್ಯನೇ, ಉಸಿರೆಳೆವೆನ್ ಇಳುವೆನ್ ಆಶಿಸುವೆನ್. ಉಣುವೆನ್ ಅಂದ್ರೆ ಊಟ ಮಾಡ್ತೇನೆ, ಉಸಿರಾಡ್ತೇನೆ, ನಿಮ್ಮೆಲ್ಲರ ಹಾಗೇನೆ. ಆಶಿಸುವೆನ್, ಒಲಿವೆನ್, ಮುನಿವೆನ್, ಮೋಹಿಪೆನ್ ನಿನ್ನ ಮೂಲೆ. ನನಗಿದೆ ಸೋಜಿಗನ್ ದೇವ. ನೀವು ದೇವರಾಗಿದ್ದು ಇಷ್ಟೆಲ್ಲ ಇದ್ದು ನಮ್ಮ ಹಾಗೆ ಸಾಮಾನ್ಯರಂತೆ ಬದುಕಿದ್ದೀರಲ್ಲ, ಅದೇ ನನಗೆ ಆಶ್ಚರ್ಯ. ನಾನ್ ದೇವರಲ್ಲ, ನಿಮಗಿಲ್ಲದ ಅದ್ಭುತ ಶಕ್ತಿ ನನಗಿಲ್ಲ ಅಂತ ನೀವು ಹೊಡಿತೀರಲ್ಲ, ಈ ಮಾತು ನನಗೆ ಯಾಕೆ ಹೇಳ್ತೀರಿ? ನಾವೆಲ್ಲ ಲಕ್ಷ ಲಕ್ಷ ಜನ ಸಮುದ್ರ ದಂಡೆಯಲ್ಲಿ ಸೇರಿದಾಗ, ಸೇತುವೆ ಕಟ್ಟೋದಕ್ಕೆ ಸಮುದ್ರ ರಾಜ ದಾಗವನ್ನು ಬಿಡಿದಾಗ ನೀವು ಕೋಪದಿಂದ ಸಮುದ್ರವನ್ನು ನೂಕಿ ದಾರಿ ಬಿಡಿಸಿದ್ರಲ್ಲ, ಸಮುದ್ರವನ್ನೇ ಹತ್ತಡು ಹಿಂದಕ್ಕೆ ಹೋಗುವಾಗ ಮಾಡಿದ್ರಲ್ಲ, ಈ ಸಾಮರ್ಥ್ಯ ದೇವರಲ್ಲದೆ ಬೇರೆಯವರಿಗುಂಟ ಹೇಳೋದು ಕೇಳ್ತಾನೆ. ಸಮಸ್ಯೆಗೆ ಹಾಕೋತಾನೆ, ಮಾತು ಬದಲಾಯಿಸ್ತಾನೆ. ಕಿದೈ ಸೇತು ಬಂಧನದೊಳಂದು ಅಬ್ಧಿಯಂ ನೂಕಬಲ್ಲವನ್ ಅದೇಕೆ ಪೇಳ್ ನಮ್ಮನ್ನರ ಅಲ್ಪರ ನರಂ ಬೇಡಿದನ್. ಆ ಸಮುದ್ರವನ್ನೇ ನೂಕುವಷ್ಟು ಸಾಮರ್ಥ್ಯ ನೀನು, ನಾವು ಕವಿಗಳ ಸಹಾಯವನ್ನ ಯಾಕೆ ಕೇಳ್ದೆ ಹೇಳು. ನಾಳೆ ಚೆನ್ನಾಗಿ ಮಾತಾಡ್ತೀಯ, ಬಿಡು ಆ ವಿಷಯ. ಕಲಿಗಳಲ್ಲಿ ಕಲಿ ನಿನ್ನ ಮಿತ್ರ ವನ್ನಿ ಅಲ್ವಾ? 260. ವನ್ನಿಯನ್ನ ಕೇಳೋ ಪ್ರಶ್ನೆ. ನಿನ್ನ ಮಿತ್ರ ಅಂದ್ರೆ ಬ್ರಹ್ಮ, ಕಲಿಗಳಲ್ಲಿ ಕಲಿ ಅಲ್ವಾ? ನಿಜ. ಯಾವತ್ತು ಯಾರು ನೆನ್ಪಿಡುವಂತಹ ಪೂರ್ವ ಸಾಹಸ ತೋರಿ ಮಡಿದ ಅವನ ಮರಣ ಶಾಸನವಾಗುವಂತಹದ್ದು ಇಂತ ಹೆಮ್ಮೆಯಿಂದ ಹೇಳ್ತಾನೆ. ಪೆರ್ಮೆಸಾಸ್ತನ್ ಮಹಾಪ್ರಭು. ಕಲಿಯುಗದೊಳ್ ಕಲಿ 269. ನಿನ್ನ ಕೆಳೆಯವನ್ನಿ ಸಾರ್ಥಕಂ ಅವನ ಬಾಳ್ ಸಾರ್ಥಕಂ ಅವನ ಸಾವದಕ್ಕೆ ಮಿಗಿಲ್. ಅವನು ಸಾರ್ಥಕ, ಅವನ ಸಾವು ಅದಕ್ಕಿಂತ ಸಾರ್ಥಕವಾದದ್ದು, ವಿಶೇಷವಾದದ್ದು. ಧನ್ಯರದಿಟಂ ಪ್ರಭು. ಈ ಮಹಾ ಸಮರ ಯಜ್ಞಕ್ಕೆ ಸುತ್ತತ್ತವರ್ ಬದುಕಿರ್ಪವರು ಬನ್ನಿ. ಸತ್ತವನು ಮಾತ್ರ ಮಹಾಪುರುಷ ಅಲ್ಲ, ಬದುಕಿದವರು ಮಹಾಪುರುಷರು. ಅಷ್ಟೇ ಶೌರ್ಯ ತೋರಿ ಅಕಸ್ಮಾತ್ ಬದುಕಿದ್ರು ಅಕಸ್ಮಾತ್ ಸತ್ರು, ಅದು ಲೆಕ್ಕ ಅಲ್ಲ. ಆದ್ರೆ ತೋರಿದ ಶೌರ್ಯ ಸಾಹಸಗಳಿದೆಯಲ್ಲ, ಅದು ಸಮಾನವಾಗಿದೆ. ಬರ್ದಿಕ್ಕಿರೋಡಾತನಂ ಸುಖಮ ಕಿರಿಪಡಿಸಿ ತಿರುತದು ಮಹಾಪ್ರಭು ಅಂತ. ಬದುಕಿದ್ರೆ ನಮಗೆ ಸುಖವನ್ನ
ಎರಡರಷ್ಟು ಅನುಭವಿಸ್ಬೋದಾಗಿತ್ತು. ಅವ್ನು ಹೋದ, ನಾನು ಬದುಕಿದೆ. 280 ಬಹಳ ಮುಖ್ಯವಾದ ಒಂದು ವಾಕ್ಯ. ಕೇಳವಂ ಬರ್ತುಕಿ ಬರ್ಪುದು ನಿನಗೆ ಸಮ್ಮತವೇ. ಬದುಕಿಸ್ತಾನ್ ಕೇಳ್ತಾನೆ ರಾಮ. ರಾಮನ ಅಲೌಕಿಕತೆಯನ್ನ ವ್ಯಕ್ತ ಮಾಡುವ ಸಣ್ಣ ಸಣ್ಣ ಅಂಶಗಳನ್ನ ಕವಿ ಅಲ್ಲಲ್ಲೇ 2 ಸಾಲುಗಳ ನಡುವಿನ ಬ್ಯಾಂಕ್ ಇರ್ತಲ್ಲ ಅಲ್ಲಿ ತೂರಿಸ್ತಾರೆ. ಒಂದ್ಸರಿ ಆಗ್ಲೇ ನೋಡಿದ್ದೀರಿ, ಅವನು 100 ರಾಮನಾಗಿ 10 ಕಡೆ ಹೋಗಿ ಸೇವೆ ಮಾಡಿದ್ದಾನೆ. ಈಗ ಕೇಳ್ತಾನೆ, ನಾನು ಸತ್ತವನನ್ನು ಬದುಕಿಸ್ಲ ಅಂತ ಹೇಳಿ. ಬದುಕಿ ಬರ್ಪುದು ಏನಂದ್ರಿ ಯಜಮಾನ್ರೆ? ಸತ್ತವನು ನಾನೇ ಸುಟ್ಟವನು, ಸತ್ತವರ್ ಬರ್ತಿಕಿ ಬರ್ಪುದೆಂತು ನನ್ನೊಡೆಯ. ಅದೆಲ್ಲ ಪ್ರಶ್ನೆ ಯಾಕೆ ನಿನ್ಗಾಕೆ? ಮುಖ್ಯಮಂತ್ರಿ ಗಾಳಿಂತೀನಿ ಬರ್ತಾನೆ ಅವನು. ಏನ್ ಹೇಳ್ತೀಯ ನೀನು? ಬೆಚ್ಚಿದನು ಕಪಿಭಟಂ ಮಾಣ್ ಮಹಾಪುರುಷ ಮಾಣ್, ನೀನ್ ಕರೆಯೇ ಬರದಿರನ್. ನೀ ಕರೆದೆ ಬಂದೇ ಬರ್ತಾನೆ, ಆದ್ರೆ ಬೇಡ, ನಿಯತಿಗೆ ಉಲ್ಲಂಘನೆ ಆಗಬಾರದು. ಸತ್ತವರೆಲ್ಲ ಬದುಕ್ತಾ ಇದ್ರೆ ಯಮನ್ ಕೆಲಸ ಏನು? ಅನಿಯತಿ. ಬ್ರಹ್ಮನ ಕೆಲಸ ಏನು? ಸ್ಥಿತಿ ಸತ್ಮಾರದ ಪ್ರಕೃತಿ ಸಹಜವಾದ ನಡವಳಿಕೆ ಭೂಮಿಯಲ್ಲಿ ನಿರಂತರವಾಗಿ ನಡೆಯಬೇಕು ಅನ್ನೋದು ಪ್ರಾಜ್ಞರೆಲ್ಲರಿಗೂ ಗೊತ್ತಿರುವಂತಹದ್ದು. ಅದರಿಂದಲೇ ಬನ್ನಿ ಹೇಳ್ತಾನೆ, ಬೇಡ ಪ್ರಭು, ಮಾಣ್ ಮಾಣ್, ಬೇಡ ಬೇಡ, ಮಾಯೆ ನಿನ್ನಾಜ್ಞೆ ಉಲ್ಲಂಘನೆಗೆ ಮನಮೇಕೋ ಕಳವಳಿಸುತ್ತಿರ್ಬೋದು. ಆಸೆ ನನಗಿಲ್ಲ. ಎಷ್ಟು ಜಾಣನೋ ನೀನು, ಬದುಕ್ತೀನಿ ಬೇರೆಯವರು ಕೊಂಡ್ಕೊಂಡು ಸಂತೋಷ ಪಡ್ತಾ ಇದ್ರು. ಆದ್ರೆ ನೀನು ಪ್ರಾಜ್ಞನೈ ನೀಂ ಪ್ಲವಂಗೋತ್ತಮ. ಪ್ಲವಂಗ ಕವಿ. ಅನನ್ವಯ ಕಳ್ಕುತ್ತಿದೆ ನಿನ್ನ ಮತ್ಯ ಪ್ರಜ್ಞೆ, ನಿನಗ ಮಗನಾಗಿ ಪುಟ್ಟೊಡೆ ಬೆದರ್ವಯ್ಯ. ಮತ್ತೊಮ್ಮೆ ರಿಪೀಟ್ ಆಯ್ತು ಈ ಮಾತು. ಹೆದರಿಕೆ ಏಕೆ? ಮಹೋತ್ಸವಕ್ಕೆ ಕಾರಣ. ಸತ್ತವರು ಮತ್ತೆ ಇದೇ ಮನೇಲಿ ಹುಡ್ತಾರೆ ಅಂದ್ರೆ ಅದಕ್ಕಿಂತ ಇನ್ನು ಮಂಗಳ ಇನ್ನೇನುಂಟು? ಅದೇ ಕಿನಿತು ಪೊಳ್ತಾದುದೇ ನಿನಗೆ ಮಿತ್ತ ನಗ್ನಿಕ್ರಿಯೆ. ಇದು ಇಷ್ಟೊತ್ನಲ್ಲಿ ಬರ್ತಿದ್ಯಲ್ಲ, ಸಂಸ್ಕಾರ ಮಾಡೋಕೆ ಇಷ್ಟು ಗಂಟೆಗಳು ಯಾಕೆ ಬೇಕಾಯ್ತು? ಯಾಕಿದು ಅಂದ್ರೆ ಇಡೀ ರಣರಂಗದಲ್ಲಿ ಸಾವಿರ ಜನ ಹೊತ್ತಾಗ ಅವರಿಗೆಲ್ಲ ಸಂಸ್ಕಾರ ಆಗುವಾಗ ಅನೇಕ ತೊಡಕುಗಳು ಇರ್ತದೆ. 1000 ಹೆಣಗಳು ಬಿದ್ದು ಕೊಳೆತು ಹೋಗಿರ್ತದೆ. ಅದು ಹೆಡಿಗಡೆ ಒಂದು ಹೆಣ ಇರ್ತದೆ. ನನಗೆ ಬೇಕಾದನ್ನು ಹುಡುಕುವಾಗ ಕೊಳೆತ ಹೆಣಗಳನ್ನ ಎಳೆದೆಳೆ ಸಾಲ ಹಾಕಿ ತಮ್ಮ ವಸ್ತುಗಳನ್ನ ಬೇಕಾದನ್ನು ಹುಡುಕಿ ತೆಗೆಯೋದಿದೆಯಲ್ಲ, ಅದಕ್ಕೆ ಇಡೀ ದಿವಸ ಬೇಕು. ಸಂಜೆ ಹೊತ್ತು ಆಗಿದೆ. ಯಾಕೆ ಅಂದ್ರೆ ಹುಡ್ಕಕ್ಕೆ ಆ ಮಾತು ಹೇಳೋದ್ರ ಮೂಲಕ ರಣರಂಗದ ರೌದ್ರ ಸತ್ಯ ಸ್ಥಿತಿಯನ್ನ ಅರಿವು ಮಾಡಿಕೊಡುವುದಕ್ಕಾಗಿ ಕವಿ ಈ ಸೂಕ್ಷ್ಮವನ್ನ ಹೇಳ್ತಾ ಇದ್ದಾನೆ. ಕೊಳ್ತಾ ಅದುದೇಕೋ, ಅವನು ಹೇಳ್ತಾನೆ ಯಾಕೆ ಅಂತ ಹೇಳಿ ಆ ಮಾತುಗಳನ್ನ ನಾನು ಹೇಳಿದ್ದೇನೆ, ಓದುವುದಿಲ್ಲ. ಬಳ್ಳುಗಿದು ಪುಳು ಕೊರೆದು ಊದಿದ ಪೆಣಂಗಳ್. ಅಂದ್ರೆ ನರಿ, ಆ ನರಿ ಕತ್ತಿಟ್ಕೊಂಡೋದು, ಹುಳ ಹತ್ತಿದ್ದು, ಕೆಟ್ಟ ವಾಸನೆ ಬರ್ತಿರೋದು, ಆ ಹೆಣಗಳ ಚಿತ್ರಗಳನ್ನೆಲ್ಲ ಕೊಟ್ಟು ಇದೆಲ್ಲ ತೆಗೆಯಕ್ಕೆ. ಬಿಡುವನ್ನಿ ಕಾರ್ಯ ವಿಲಂಬನಕ್ಕೆ ನೀನೊರವ ಕಾರಣಂ. ಹೌದು ಬೀಭತ್ಸ, ಬಳ್ಳು ಕೇಳುತ್ತಿವೆ, ಕರ್ಪೇರುತ್ತಿದೆ ಕಾಳರಾತ್ರಿ. ಬಾ ಹೋಗುವಂ ಶಿಬಿರದ ತಣ್ಗೆ. ಇಡೀ ಹಗಲು ಬೇಕಾಯ್ತು ಹೆಣಗಳನ್ನ ಸರಿಸಿ ತಾನು ತನ್ನ ಮಿತ್ರನಿಗೆ ಸಂಸ್ಕಾರ ಮಾಡೋದಕ್ಕೆ. ಅದಕ್ಕೆ ಕಾರಣವನ್ನು ಹೇಳ್ತಾನೆ, ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇಂದಾತನಂ ಕಂಡವು ಎಂದವರೆನಿತೋ ಮಂದಿ. ಈ ಮಾತು ಮುನ್ನ ಮತ್ತೊಮ್ಮೆ ರಾಮನ ಬಗ್ಗೆ ಹೇಳ್ತಾನೆ. ಅವನು ಎಲ್ಲವೂ ಒಂದೇ ಕಾಲದಲ್ಲಿ ಹಲವು ಕಡೆ ಕಾಣಿಸ್ಕೊಂಡಿದ್ದಾನೆ. ಒನ್ನೆ ಕಂಡ ಹಾಗೆ ಅಂತ ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ. 347ಕ್ಕೆ ಬಂದೆ. ಹತ್ತಲ್ ಪ್ರಭಾತದೊಳ್ ನಗರಿಯಂ ಪೊಕ್ಕ ರಾವಣ ನಣುಗದಮ್ಮಂ. ನಣುಗಂದ್ರೆ ಪ್ರೀತಿ ಅಂತ ವಿಭೀಷಣ. ಹಿತೋಚಿತದ ನುಡಿಯಂ ಅಮರ್ತಿಂ ಸಂಕಟ ಭುಗಿನಿತೆ ತವಿಸಿ. ದುಃಖವನ್ನ ದಯ ಮಾಡಿಕೊಂಡು ತವಿಸಿ ದೈತ್ಯೇಂದ್ರನ ಪರಕ್ರಿಯೆಗೆ ಸುವಿಶಾಲ ಸಾಗರ ವಿಪುಲ ನೀಲಿಮೆಗೆ ಅಂಕಿದಂತೆಸೆವ. ಕವಿ ಭಾಷೆ ನುಡಿಯಾಗಿದೆ. ಸಂಸ್ಕಾರ ಮಾಡಿದ ಹೇಗೆ ಅಂದ್ರೆ ಸುವಿಶಾಲ ಸಾಗರದ ವಿಪುಲವಾದ ನೀಲಿಯಾದ ಅಂಚಿನಂತೆ ಎಸೆವ ವಿಸ್ತಾರವಾದ ವೇಲ ದಂಡೆಯ ಬೃಹತ್
ಚಕಿತ ವೇದಿಯಲ್ಲಿ ವಿಸ್ತಾರವಾದ ಒಂದು ಚಿತಾವೇದಿಯಲ್ಲಿ ಹೇಗೆ ಅಂದ್ರೆ ಸ್ಟೇಜ್ ಅಂತ ಅರ್ಥ. ವಿರಚಿಸಲ್ ಕಾಣತಿಯ ನಿತ್ತಂಚಿತಾ ಮಂಚಮಂ, ಅಲ್ಲಿ ಇಬ್ಬರು ಪತಿಯರನ್ನ ಒಟ್ಟಿಗೆ ಸುಡೋದಕ್ಕೆ ವಿಸ್ತಾರವಾದ ಒಂದು ಸುಂದರ ವೇದಿಕೆಯನ್ನ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾನೆ. ಚಂದನ ಇಂಧನ ರುಚಿರ, ಇಂಧನ ಸೌದೆ, ಚಂದನ ಶ್ರೀಗಂಧದ ದೊಡ್ಡದಾದಂತಹ ವೇದಿಕೆಯನ್ನು ಮಾಡಿದ್ದಾರೆ. ಮಸಣ ತೇರು ಕವಿ ಭಾಷೆ. ಇಂತಹ ಕೆಟ್ಟ ಸಂಸ್ಕಾರದ ಸಮಯದಲ್ಲೂ ಸುಂದರವಾದ ಒಂದು ಭಾಷೆಯನ್ನ ತೊಳುಕು ಹಾಕೋದು ಕವಿಗೆ ಮಸಣ ತೇರಂತ ಸುಚಿತ ಇಚ್ಛೆ. ರಾಜಗೌರವಕ್ಕೆ ಉಚಿತವಾದ ರೀತಿಯಲ್ಲಿ ಮಂಗಳವಾದ್ಯಗಳ ಸಹಿತವಾಗಿ, ಮಂತ್ರ ಸಹಿತವಾಗಿ ರಾವಣನ ಶೋಕಮಯ ಸಂಸ್ಕಾರ ನಡೆದುದು. ಮೆರವಣಿಗೆ ನಡೆದುದು ಮಹಾಂಬೋಧಿ ತಟಕ್ಕೆ, ಆ ಸಮುದ್ರ ದಂಡಕ್ಕೆ ಸಾವಿರ ಸಾವಿರ ರಾಕ್ಷಸರ ಜನ ಬಂತು. ಅಸುರರು ಋತ್ವಿಕ್ಕುಗಳು ಪೂಜಾರರು ಮಂತ್ರ ಹೇಳ್ತಾ ಇರುವಾಗ ಚರಮ ಋಣ್ ಮಂತ್ರಗಳನ್ನು ಋಕ್ ಮಂತ್ರ ನಕಾರ ಬರುತ್ತೆ. ಋಮ್ ಮಂತ್ರಗಳಂ ಘೋಷಿಸಲು ಹೇಯದೊಡನೊಡನೆ ಅನಲೆಯ ತಂದೆ ಕಿರ್ಚಿಡಲ್ ಬೆಚ್ಚಿದ ಆಕಾಶ ಚುಂಬಿ ಗೋಪುರದಂತೆ ಎದ್ದ ಚೈತ್ಯ ಸಪ್ತಾರ್ಚಿ. ಸಪ್ತಾರ್ಚಿ ಅಂದ್ರೆ ಬೆಂಕಿ, ಆಕಾಶದೊಳಗೆ ಎದ್ದಂತಹ ದೊಡ್ಡದಾದ ಆ ಬೆಂಕಿ ವಿಭೀಷಣ ಶವಕ್ಕೆ ಸಂಸ್ಕಾರ ಮಾಡಿದ್ದಾನೆ. ಇಂದ್ರಜಿತ್ತು ಇಲ್ಲ, ಮೊಮ್ಮಗ ತುಂಬ ಚಿಕ್ಕವನಾದ್ರಿಂದ ಕರ್ತವ್ಯ ವಿಭೀಷಣ ನೆರವೇರಿಸಿದ್ದಾನೆ. ರಾಜರಾಜೇಶ್ವರಿಯ ಮಂಡೋದರಿಯ ಕಾಯದೊಡನೆ ರಾಶೀಕೃತಂ ಶ್ವೇತ ಭಸ್ಮಾವಶೇಷಂ ಮತಂ. ಇಷ್ಟು ಮಾತ್ರ ಉಳಿತು ರಾವಣ ಮತ್ತು ಮಂಡೋದರಿಯರ ದೊಡ್ಡದಾದ ಚಿತಾ ವೇದಿಕೆಯಲ್ಲಿ ಆಕಾಶದೆತ್ತರಕ್ಕೆ ಎತ್ತು ಭಸ್ಮವಾಗಿ ಉಳಿದದ್ದು ಒಂದು 10 ಚೀಲ ಬೂದಿ ಮಾತ್ರ. ಇನ್ನಿಲ್ಲ ರಾವಣ, ಇನ್ನಿಲ್ಲ ಮಂಡೋದರಿ. ಶ್ವೇತ ಭಸ್ಮಾವಶೇಷಂ ಅಷ್ಟು ಉಳಿತು ಮಾತ್ರ ತಾನಾಗಿ. ಜಗನ್ಮಿಥ್ಯೆಯ ಸರ್ವ ಸಂಕೇತ ಸಾಕ್ಷಿಯೋಲ್. ಎಲ್ಲ ಇಷ್ಟೇ. ಲೋಕ ಎಷ್ಟು ಅನಿಶ್ಚಿತವಾದದ್ದು ಅಂದ್ರೆ ಯಾರ ಬದುಕು ಕೂಡ ಇಷ್ಟೇ ಅಂತ ನಿರ್ಣಯ ಮಾಡೋದಕ್ಕಾಗದೇ ಇರೋಷ್ಟು ಪ್ರತಿಯೊಬ್ಬರ ಬದುಕು ಕೂಡ ಒಂದು ಸಾವಿನೊಂದಿಗೆ ಕೊನೆಯಾಗೋದೇ ಹೌದು ಅಂತೇಳಿ ಅನಿಶ್ಚಿತತೆಯನ್ನ, ಬದುಕಿನ ಅನಿಶ್ಚಿತತೆಯನ್ನ ಸಾರುವಂತೆ ರಾವಣ ಮಂಡೋದರಿ ಲೋಕಕ್ಕೆ ಈ ಅಂಶವನ್ನು ಸೂಚಿಸುವ ಸಂಕೇತದಾಗಿ ಜೀವ ಬಿಟ್ಟರು ಅಂತೇಳಿ. ಇಡೀ ವಿಶ್ವವನ್ನೇ ಗೆದ್ದ ರಾವಣನಂತೂ ಅಂತವನು ಸಾಯೋದಾದ್ರೆ ಯಾರು ಉಳಿತಾರೆ ಅನ್ನೋ ಸಂದೇಶ ಕೊಡುವಂತೆ ಹೋದ್ರು, ಭಸ್ಮವಾದರು. ರಾವಣ ಹೋದ್ಮೇಲೆ ಈಗ ಮುಂದಿನ ಕರ್ತವ್ಯ ಪಟ್ಟಾಭಿಷೇಕ ಆಗ್ಬೇಕು. ಇದೆಲ್ಲ ಮುಗಿದ ತಕ್ಷಣನೇ ಎಲ್ಲ ರಾಮನಿಗೆ ಹೇಳ್ಕೊಳಕ್ ಬರ್ತಾನೆ. ಇಷ್ಟಾದ್ರೂ ರಾಮ ನನಗೆ ಯಜಮಾನ ಅಂತಲೇ ವಿಭೀಷಣ ಅಂದ್ಕೊಂಡಿರೋದು, ಪಕ್ಷಾಂತರ ಮಾಡಿ ಬಂದಿರೋದ್ರಿಂದ ಅದಕ್ಕಾಗಿ ತಕ್ಷಣ ವಿಭೀಷಣ ಬರ್ತಾನೆ. ರಾತ್ರಿ ಬಂಧನ ರಾತ್ರಿಯೇ ತನ್ನ ಪಥಮಂ ಕಾಯ್ದು ತವಕಿಸುತ್ತ ರಾಮನ ದಿವ್ಯ ಸನ್ನಿಧಿಗೆ ಮುಂದೆ ಏನ್ ಮಾಡ್ಲಿ ಅಂತ ಮುಂದೆ ಮಾಡೋದು ರಾವಣನ ಮಗನಿಗೆ ಪಟ್ಟ ಕಟ್ಟುವಂತ. ಅದು ನೀನ್ ಪಟ್ಟ ಕಟ್ಟುಕೋ ಅಂದಾಗ ಎಂತ ದೊಡ್ಡ ಮನುಷ್ಯ ವಿಭೀಷಣ, ಬೇಡ ನಾನು ಅವನಿಗೆ ಪಟ್ಟ ಕಟ್ತೇನೆ. ಸಂಚಿಗೆ 11 ರೈಗೆ ಕರದೊಯ್ ಓ ಅಗ್ನಿ. ನಮಗೆ ಬಹಳ ಬೇಸರವಾಗುವಂತಹ ಒಂದು ಭಾಗವನ್ನ, ಸಂಚಿಕೆಯನ್ನ ನಾನೀಗ ಓದ್ಬೇಕಾಗಿದೆ. ರಾವಣ ಸತ್ತ ಸುದ್ದಿ ಸೀತೆಗೆ ತಿಳಿದಿದೆ. ಇನ್ನೇನು ರಾಮ ಓಡೋಡಿ ಬರ್ತಾನೆ ನೋಡಕ್ಕೆ. ಅಯ್ಯೋ ವರ್ಷದಿಂದ ಕಾಯ್ತಾ ಇದ್ದೆ, ಬರ್ತಾನೆ 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 ಅಂತ ಬಾಗ್ಲತ್ತಿರೇ ನೋಡ್ತಾಳೆ. ರಾಮ ಪರ್ಣಕುಟಿಗೆ ಬರ್ಲೇ ಇಲ್ಲ. ತ್ರಿಜಟೆ ನೋಡು, ನೀವು ಯಾರಾದ್ರೂ ಬಂದ್ರೆ ನೋಡ್ತಾಳೆ. ಇಲ್ಲ ಆನಿಮಿಲ್ಲ. ಅಯ್ಯೋ ಸರಿಯಾಗಿ ನೋಡೆ, ನವಿಲು ಅಂತ ಕಾಣ್ತಿದೆ. ನವಿಲಲ್ಲ ಅದು, ನೀಲದೇಹಿ ರಮ್ನೆ ಇರ್ಬೇಕು ನೋಡು. ಇಲ್ಲ ಅಮ್ಮ
ಸತ್ಯ ಹೇಳ್ತೀನಿ, ಅದು ನವಿಲು ಕುಣಿತಾ ಇದೆ. ಜನರೆಲ್ಲ ಹೀಗೆ ಬಹಳವಾಗಿ ಕಾತರದಿಂದ ಕಾಯ್ತಾ ಇರುವ ಸೀತೆಗೆ ಕಡೆಗೊಮ್ಮೆ ಕಣ್ಣಿಗೆ ಬಿದ್ದು ವಿಭೀಷಣ ಮತ್ತು ಆಂಜನೇಯ ರಾಮನ ಪರವಾಗಿ ಬಂದರು. ರಾಮ ಬರ್ತಾನೆ ಅಂತ ಕಾಯ್ತಾ ಇದ್ರೆ ಯಾರ ಮೂರನೇವ್ರು ಬಂದ್ರು. ಆದರೂ ಬಂದವನು ವಿಭೀಷಣ ಆದ್ರಿಂದ ತುಂಬಾ ಗೌರವಾನ್ವಿತ, ಅನ್ನನೆಯ ತಂದೆ ಆದ್ದರಿಂದ ಮತ್ತು ಇನ್ನು ಪರಿಚಿತವಾದಂತಹ ಭಕ್ತ ಹನುಮನಾದ್ದರಿಂದ ಹತ್ತು ಮಟ್ಟಿಗೆ ಕಳಿಸಿದ್ನೆಲ್ಲ ಸಂತೋಷ ಮಾಡಿ ಏನು ಅಂದ್ರೆ ಬೇಗ ಸ್ನಾನ ಮಾಡಿ ಆಮೇಲೆ ಅಲಂಕಾರ ಮಾಡಿ ಕರ್ಕೊಂಬರಕ್ಕೆ ಹೇಳಿದ್ದಾರೆ ಎಂದಾಗ ಸೀತೆಗೆ ಎಷ್ಟು ಕೊಟ್ಟರಿಬೇಕು. 1001 ವರ್ಷದಿಂದ ನಾನು ಯೋಚನೆ ಮಾಡಿ 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 ಏನಾಗ್ಬೋದು ಅಂತೇಳಿ 1000 ರೀತಿಯ ಚಿಂತನೆಗಳನ್ನು ಮಾಡ್ತಾ ಮುಗಿದ ಕೂಡಲೇ ರಾಮನನ್ನು ನೋಡ್ತೀನಿ ಅನ್ನುವಾಗ ನೀವು ಸ್ನಾನ ಮಾಡಿ ಅಲಂಕಾರ ಮಾಡಿಕೊಂಡು ನಿಧಾನಕ್ಕೆ ಬನ್ನಿ ಅಂದರೆ ಈ ನಿಧಾನ 1 ನಿಮಿಷ ಆಗ್ಲಿ ತಡೆಯುವ ಶಕ್ತಿ ರಾಮನಿಗೆ ಹೇಗಿದೆ, ನನಗೆ ಎಲ್ಲಿಂದ ಇದೆ? ನಾನು ಈ ಕೊಳಕಾಗೆ ಬರೋನು ಹೊರತು ಸ್ನಾನ ಮಾಡಿ ಬರೋದಿಲ್ಲ. ಆತರ ಎಷ್ಟು ಕಾತರಗಳನ್ನು ಅರ್ಥ ಮಾಡಿಕೊಂಡ ವಿಭೀಷಣ ಅನಿವಾರ್ಯವಾಗಿ ಹೇಳ್ತಾನೆ, ರಾಜಾಜ್ಞೆ, ಅಯ್ಯೋ ರಾಮನಾಜ್ಞೆಯನ್ನ ಮೀರುವವಳಲ್ಲ, ಆಯ್ತು ನೋಡಿ. ಆಮೇಲೆ ಏನ್ ಮಾಡ್ಬೇಕು ಮಾಡೋದು, ಪಾಪ ಕರ್ಕೊಂಡೋಗಿ ಮಂಗಳ ದ್ರವ್ಯಗಳಿಂದ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಆಭರಣ ಹಾಕಿ ಹೊತ್ತು ಸೀರೆ ಮುಡಿಸಿ ಮೆರವಣಿಗೆಯಿಂದ ಕರ್ಕೊಂಡು ಬರ್ತಾರೆ ಅನ್ನೋ ಮಾತು. ಆದರೆ ರಾಮ ಸೀತೆಯನ್ನ ನೋಡ್ಲಿಲ್ಲ. ಅವಳನ್ನ ಒಬ್ಳನ್ನೇ ನನ್ನ ರೂಮಿಗೆ ಕಳಿಸಿ ಇಂದ ಬಂದ್ರೆ ಕೆಟ್ಟ ಮಾತಾಡ್ತಾನೆ. ಬೆಂಕಿಯಲ್ಲಿ ಬೀಳುವ ಆಜ್ಞೆ ರಾಮನಿಂದ ಸೀತೆಗೆ ಅಗ್ನಿ ಪ್ರವೇಶ ಮಾಡುವ ದುಃಖದ ಭಾಗವನ್ನ ನಾನೀಗ ಓದ್ತಾ ಇದ್ದೇನೆ. ಇವತ್ತು ಮುಗಿಸ್ಬೇಕಾಗಿತ್ತು, ಆಗ್ಲಿಲ್ಲ. ಆಗ್ಲಿ ಪರವಾಗಿಲ್ಲ. ಆದರೆ ಒಂದು ವಿಶೇಷವಾದ ಅಂತರ ಇದೆ. ಇಲ್ಲಿ ಅಗ್ನಿ ಪ್ರವೇಶ ಮಾಡಿದ್ದು ಸೀತೆ ಮಾತ್ರ ಅಲ್ಲ, ರಾಮನೂ ಕೂಡ. ಆದ್ದರಿಂದ ಮೂಲ ರಾಮಾಯಣದ ಈ ಭಾಗದ ನಮಗಾದ ನೋವಿನ ರೀತಿಯನ್ನ ಅಪೂರ್ವವಾದ ರೀತಿಯಲ್ಲಿ ಬದಲಾವಣೆ ಮಾಡಿ ಸೀತೆಗೆ ಕೊಟ್ಟ ನೋವನ್ನ ನಮ್ಮ ಮನಸ್ಸಿನಿಂದ ಅಳಿಸಿ ಸೀತೆಯ ಅವಳು ಪರಿಶುದ್ಧ ಎಂದು ಅಗ್ನಿ ಪರೀಕ್ಷೆ ಮಾಡಲಿ ಅನ್ನೋ ಮಾತು ನನಗೂ ಅನ್ವಯಿಸ್ಕೊಳ್ತಾನೆ. ಈ 1 ವರ್ಷದಲ್ಲಿ ರಾವಣ ಸೀತೆಗೆ ಏನ್ ಮಾಡಿದ್ನು ಅನ್ನೋ ಹಾಗೆ ಕಾಡಿನಲ್ಲಿ ಅಲಿತಾ ಇದ್ದ ರಾಮನಿಗೆ ರಾಮ ಹೇಗಿದ್ನೋ ಅನ್ನೋ ಶಂಕೆ ಹೊರಡುವುದು. ಆದ್ದರಿಂದ ದುಃಖಕ್ಕೆ ನಾನು ಸಾಕ್ಷಿ ಹೇಳಬೇಕಾದ್ರೆ ಸೀತೆಯಂತೆ ನಾನು ಅಗ್ನಿಯನ್ನು ಮುಟ್ಟಿ ಪ್ರತಿಜ್ಞೆ ಮಾಡಬೇಕು ಅನ್ನೋ ಪವಿತ್ರವಾದ ಮನಸ್ಸಿನಿಂದ ಸೀತೆಗೆ ಆಜ್ಞೆ ಮಾಡ್ತಾನೆ ಅಗ್ನಿ ಪ್ರವೇಶ ಮಾಡುವಂತ. ಲಕ್ಷ್ಮಣನೇ ತನ್ನ ಕೈಯಾರ ಚಿತೆಯನ್ನು ಸಿದ್ಧ ಮಾಡಿದ್ದಾನೆ. ಪ್ರವೇಶ ಮಾಡಿದ ಸೀತೆಯನ್ನ ಎಲ್ಲ ನೋಡ್ತಾ ಇದ್ದ ಹಾಗೆ ಜೊತೆಯಲ್ಲಿ ರಾಮನೂ ಹೋಗ್ತಾನೆ. ಅಗ್ನಿಯಿಂದ ಸುಳಲ್ಪಡದೆ ಅವರ ಆಶೀರ್ವಾದ ಪಡೆದು ಮಂಗಳ ದೇಹಿಗಳಾಗಿ ರಾಮ ಸೀತೆಯನ್ನ ಕೈ ಹಿಡ್ಕೊಂಡು ಹೊರಗಡೆ ಬರುವಂತಹ ಅಪೂರ್ವವಾದ ಭಾಗ ಸಂಚಿಕೆ 11. ರೈಗೆ ಕರದೈ ಓ ಅಗ್ನಿ. ರೈ ಅಂದ್ರೆ ಸುಂದರ ಅಂತ ಒಂದರ್ಥ, ವೇಗ ಅಂತ ಒಂದರ್ಥ. ಸುಂದರವೂ ವೇಗವೂ ಆದಂತ ಅತ್ಯಂತ ಶೀಘ್ರವಾಗಿ ಆ ಮಂಗಳಕ್ಕೆ ಹೇಳಿದ್ನಲ್ಲ, ಮಂಗಳ ರಾಮ ಸೀತೆಯರ ಮಂಗಳಕರವಾದ ಆ ಬದುಕಿನ ಅಂತ್ಯದ ಭಾಗಕ್ಕೆ ನಮ್ಮನ್ನ ಕರ್ಕೊಂಡು ಕ್ರಾಂತದರ್ಶಿನಿ. ಓಹೋ, ಕವಿ ಏನ್ ಹೇಳುವಾಗ್ಲೂ ಮನೊಮ್ಮೆ ಶಾರದೆಗೆ ನಮಸ್ಕಾರ ಮಾಡಿ ಈ ಅದ್ಭುತವಾದ ಚಿತ್ರವನ್ನ ಹೊಟ್ಟೆ ಬರ್ತಾ ಇದೆ ಈ ಮಾತುಗಳನ್ನ ಹೇಳೋದಕ್ಕೆ. ಚಿತಾದಹನ ಆದ ಹಾಗೆ ಅಗ್ನಿ ಪ್ರವೇಶದ ದಹನವೂ ಹೇಳ್ಬೇಕಾ ನಾನು? ಇದು ಹೇಳಕ್ ನನಗೆ ಬೇಕಾದ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಪ್ರತಿಭೆಯನ್ನ. ಓ ಕ್ರಾಂತದರ್ಶಿನಿ ಶಾರದೆ. ಕ್ರಾಂತದರ್ಶಿನಿ ಅಂದ್ರೆ ಕಾಣಲಾರದನ್ನ ಕಾಣಿಸಬಲ್ಲವಳು ಅಂತೇಳಿ. ಜಗತ್ ಕ್ರಾಂತಿಕರೇ ಶಾಂತೆ ಭ್ರಾಂತಿ ಹರೇ ಹೋಗ್ಸೋಳು. ಸುಚಿರೇ ಹರೇ ಸುಸ್ಥಿರೇ ಪರಾತ್ಪರೇ ವಾಣಿ ಪರಾತ್ಪರ ವಾಣಿ. ಬೀಡಿ ನಿನ್ನ ಬೀಣೆಯಂ ನೋಡಿ ಮುಂದೆ ನಡೆದುದಂ. ಕತೆ ಒಂದೇನಾಯ್ತು ಅಂತ ನನ್ನ ಮೂಲಕ ನೀ ಹೇಳು. ಕುವೆಂಪುಂ ಸೃಜಿಸಿದಿ ರಾಮಾಯಣ ಅಂತ ಹೇಳ್ಕೊಂಡಿದ್ದಾನೆ. ರಾಮಾಯಣ ಅನ್ನ ಕವಿ ಬರೆದದ್ದಲ್ಲ, ಕವಿಯನ್ನು ರಾಮಾಯಣ ಸೃಷ್ಟಿ ಮಾಡ್ತು ಅಂತ ಎಷ್ಟು ಅರ್ಥವತ್ತಾದಂತಹ ಮಾತು. ಅದಕ್ಕೆ ನಾನ್ ಬರ್ದಿಲ್ಲ,
ವಾಣಿ ಮುಂದೇನಾಯ್ತು ಹೇಳು ಹೇಳು, ಏನು ನನ್ನ ಮೂಲಕ ಹೇಳಿ ಬರೆಸ್ತೀನಿ. ಬರೆಸ್ತಾ ಇದ್ದಾಳೆ. ಕರುಣ ಕಥೆಯಂ ಪೇಳ್ ತನ್ನ ಮುಡಿಗೆ ರಘುವರನಿಡಲ್ ಬಯಸಲೊಲ್ಲದೆಯೇ ಲಂಕಾ ಕಿರೀಟವನ್ ಅದನ್ ಇಂದ್ರಜಿತುವಿನ ಕಂದಗ ಪಸುಳೆ ಮೊಮ್ಮಗನ ಮುಡಿಗೆ ಆನೆ ತುಡಿಸುವನಲ ವಿಭೀಷಣ. ಅಗ್ನಿಪರೀಕ್ಷದ ಮಾತು ಮುಂದೆ, ಅದಕ್ಕೆ ಮುಂಚೆ ಪಟ್ಟಾಭಿಷೇಕದ ಮಾತಾಗ್ಬೇಕು. ವಿಭೀಷಣ ತಾನಾಗಿ ತನ್ನ ಮೊಮ್ಮಗನಿಗೆ ಪಟ್ಟವನ್ನ ಬಿಟ್ಟುಕೊಡ್ತಾನೆ. ಅವನ ಹೆಸರು ವಜ್ರಹರಿ, ಇಂದ್ರಜಿತ್ತು ಹೆಸರು ಎದ್ದ. ಇವನು ಆ ಇಂದ್ರ ವಜ್ರಿ, ಅವನ ಹರಿಶತ್ರು. ವಜ್ರಹರಿಯಿಂದ ನಾಮಕರಣ. ಕಿರೀಟ ಧಾರಣೆಯ ನೆಸುಗುವ ಮಹೋತ್ಸವ ನೀಕ್ಷಿಸುವ ಎಂದು ಖುಷಿ ಬೇಗ ಎದ್ದು ಬಂದಳು. ಸೂರ್ಯೋದಯ ಒಂದ್ಸರಿ ಹೇಳ್ಬೇಕಲ್ಲ, ಏನಾದ್ರೂ ಒಂದು ನೆಪ ಸಿಕ್ಕಿ ಆ ತರದಿಂದ ಖುಷಿ ಬೇಗ ಬೇಗ ಮೂಡಿ ಬರ್ತಾ ಇದ್ದಾಳೆ. ಏನನ್ನ? ಈ ಪವಿತ್ರವಾದ ಸಿಂಹಾಸನ ಏರುವ ಶುಭ ಮುಹೂರ್ತವನ್ನ ಕಾಣಬೇಕು ಅಂತ ಹೇಳಿ ಅಭಿಷೇಕ ಮಂಗಳಕ್ಕೆ ನಾನು ಭಾಗಿಯಾಗುವುದಕ್ಕಾಗಿ ಸೂರ್ಯದೇವನನ್ನ ಬೇಗ ಬಾ ಅಂತ ಹೇಳಿ ಪೂಜೆ ನಾನು ಮುಂದೆ ಬಂದು ಕರೆಯುತ್ತಾ ಏರಿದಳು ಬೈಗಂ ಐಂದ್ರಾದ್ರಿಯಂ. ಇಂದ್ರದಿ ಪೂರದ ಹೋದ್ರೆ ಇಂದ್ರ ಸಂಧಿ ಅದ ಐಂದ್ರ ಆಗುತ್ತೆ. ಬೇಗ ಐಂದ್ರಾದ್ರಿಯಂ ಸ್ವಾಗತಕ್ಕಾನಂದಿಸುವಂತೆ ಮೂಡಿ ಹುಟ್ಟಿದ ಕೂಡಲೇ ಹಕ್ಕಿಗಳು ಕೀಕಿ ಅಂತ ಹೇಳಿ ಕೂತ್ಕೊಂಡು ತಮ್ಮ ಗೂಡುಗಳನ್ನು ಬಿಡೋದು ರೂಢಿ. ಆದ್ರೆ ಕವಿ ಹೇಳ್ತಾನೆ, ಯಾಕೆ ಹಕ್ಕಿಗಳು ಇಸ್ಕೋಗ್ತಾ ಇದೆ? ಓಹೋ, ಅಭಿಷೇಕ ಮಂಗಳಕ್ಕೆ ಧ್ವನಿಗೂಡಿಸುತ್ತಿವೆ. ಪಕ್ಷಿತ್ವನ ಸ್ವಾಗತಕ್ಕಾನಂದಿಸುತ್ತೆ ಮೂಡಿ ಹೇಳಿದನು ದಿನೇಶನು ಶ್ರೇಯಂ. ಸೂರ್ಯ ವಿಷಯನ್ನ ಕೇಳ್ತಾನೆ, ಎಲ್ಲಿ ನೀ ನೊರೆದ ಮಹೋತ್ಸವಂ? ಬೇಗ ಬನ್ನಿ ಬೇಗ ಬನ್ನಿ ಅಂದ್ಯಲ್ಲ, ಯಾರಲ್ಲಿ ಇವತ್ತು ಯಾರ ಮೇಲೆ ಏನ್ ನಡೀತಾ ಇದೆ? ಎಲ್ಲಿ ಹೋಗ್ಬೇಕು ನಾವು? ಕೇಳು ಕೇಳು. ಕಾಲಿಲ್ಲದ ಸಾರಥಿ ಕಟ್ಕೊಂಡು ನೀನ್ ಬರೋ ಹೊತ್ತಿಗೆ ಅಭಿಷೇಕ್ ಮುಗ್ದು ಹೋಗುತ್ತೆ ಅಷ್ಟೇನೆ. ಎಂತ ತಮಾಷೆ ಮಾಡ್ತಾರೆ. ಅರುಣನಿಗೆ ಕಾಲಿಲ್ಲ ಅನ್ನೋದು ಸಹಜ. ಅಂತವ್ರಿಂದ ನೀನ್ ಬೇಗ ಬೇಗ ಬರಲ್ಲ. ಸೂರ್ಯ ನಿಧಾನ ಕೂತಿ ನೀನ್ ಅಷ್ಟು ಮಾಡೋ ಹೊತ್ತಿಗೆ ನಾನು ವಿಷಯ ಅಂತ ನನ್ನ ಪ್ರಾಯದ ಹುಡುಗಿಯರು ನಾವು 100 ಕೆಲಸ ಮಾಡಿ ಮುಗಿಸಿರ್ತೀವಿ ಅನ್ನೋ ಚೇಷ್ಟೆ ಮಾತು. ಕಾಲಿಲ್ಲದವನ ಸಾರಥಿಯಲ್ಲ ನೊಳವನೊಡನಿ ಚವಳಿ ಪನ್ನೆಗಂ ಮುಗಿದು ಪಟ್ಟಾಭಿಷೇಕ ಆಗೋಯ್ತು. ಪೂರ್ವ ಪಶ್ಚಿಮಕ್ಕೆ ಹೋಗಿ ಮುಳುಗು ನೀನು. ಅಯೋಧ್ಯೆಯೋ ಇಷ್ಟು ಹೇಳುವಾಗ ಅಯೋಧ್ಯೆಯಲ್ಲಿ ಕೂಡ ಏನೋ ಒಂದು ಆಕ್ಷನ್, ಇದರ ರಿಫ್ಲೆಕ್ಷನ್ ತೋರಿಸ್ತಾನೆ. ಕವಿಸುತ್ತಿರ್ತಂ ಭರತನ್ ಊರ್ಮಿಳಾ ದೇವಿಯರ್ತೆ ತಿಪ್ಪುದಾಶಂಕಿಯಂ. ಏನಾಗುತ್ತೋ ಅಂತ ಹೇಳಿ ಊರ್ಮಿಳೆಯು ಭರತನು ಚಿಂತೆ ಮಾಡ್ತಿದ್ದಾರೆ. ಸ್ವಾಮಿ ರಾಮಚಂದ್ರಂ ಕಾತರಿಸುತ್ತಿರ್ಪನವರೆಡೆಗೆ ಹಿಂದಿರುಗಲತಿ ಶೀಘ್ರದಿ ದೇವಿ ಸೀತೆಯಂ ಪಡೆದು ಅಂತ ಅವರಿಗೆ ಆಸೆಯಿಂದ ಕಾಯ್ತಾ ಇದ್ದಾರೆ. ದಿನಗಳು ಬರ್ತಾ ಇದೆ. ಬೆಳೆ ದಿನ ಬರೆದೋದ್ರೆ ಅವನು ಆತ್ಮಹತ್ಯೆಗೂ ಸಿದ್ಧೆ ಮಾಡ್ಕೊಡ್ತಾನೆ. ದಿನ ಗೊತ್ತು ಮಾಡಿದ್ದಾನೆ, ಮುಂದೆ ಬರ್ಬೇಕು ಅವರು. ಅದಕ್ಕಾಗಿ ಕಾತರ. ರವಿ ಕಿರಣ ಒಂದು ಪರ್ಣಶಾಲೆಯ ಪವಿತ್ರ ವಿರಳತೆಯ ನರಸಿತಾಂಪೊದು ಕುಟೀರಮನ್. ಒಂದು ಕಿರಣ ಕುಟೀರದೊಳಗೆ ಬಂತು. ದಶರಥನ ಕಂಠನಂತ್ಯವನ್ನು ಕೇಳಿ ಮೊದಲ್ಗೊಂಡು ಹೀಗೇನೋ ಹಾಗೇನೋ ಲಕ್ಷ್ಮಣನೋ ವಿಭೀಷಣನೋ ಯಾರು ಬರ್ತಾರೋ ಸುದ್ದಿ ತರ್ತಾರೋ ಅಂತ ಬಂದ ಮಣ್ಮನ ಆದೇಶಮಂ ಗಂಡನ ಆಜ್ಞೆಯನ್ನು ತಂದಪ್ಪರೆಂದು ಪಗಲಿರುಳ್ ಎಳ್ಚರೊಳೆ ನೂಕುತ್ತಿದ್ದ ಉತ್ಕಂಠೆ ಮೆಲ್ಲನೆ ಪಕ್ಕಳ್. ಯಾರು? ಊರ್ಮಿಳ. ಕಿರಣ ಪ್ರಥಮ ದೂತನಂ ಕಾಣುತ್ತಾತರಿದಾದರದಿ ಮುಗಿದು ಉಪಚರಿಸಿದಳು ಸೀತೆ. ನೋಡಿದಳು ತಿರುಜಟ್ಟಗೆ ಹಿಂದು. ಈಗ ಊರ್ಮಿಳೆ ಬಿಟ್ಟು ಸೀತೆ ಮಾತನ್ನು ಹೇಳ್ತಾ ಇದ್ದಾನೆ. ಸೀತಾ ರವಿದೂತನೈ ತಂದನೋ ಕೆಳದಿ. ರವಿ ದೂತನಾಗಿ ಸುದ್ದಿ ಹೇಳೋದಕ್ಕೆ ಲೋಕಕ್ಕೆ ಬಂದಿದ್ದಾನೆ. ತ್ರಿಜಟೆ ಹೇಳ್ತಾ ಇರೋದು. ತ್ರಿಜಟೆ ನೆನ್ಪಿಟ್ಕೊಳ್ಳಿ, ರಾಕ್ಷಸಿಯಾದರೂ ಸೀತೆಗೆ ಹೃದಯ ಗೆಳತಿ.
ನಾನು 70ನೇ ಸಾಲಿಗೆ ಹೋಗ್ತಾ ಇದ್ದೇನೆ. ತ್ರಿಜಟೆ, ಹೇಳು ಏನ್ ಕಂಡೆ, ಯಾರನ್ ಕಂಡೆ, ನನ್ನ ತಾಲಿಯನ್ನು ಹೊರಳಿಸಿದ ಹೇಳು. ಬರುತ್ತಲಿ ತ್ವಂ ಮಹಾದಾನವೇಂದ್ರನ್ ದೇವಿ, ಹೆಬ್ಬಳಿಸರಳು ಸೀತೆ ಬೆಳ್ಪ ಮರ್ತವಳು. ರಾವಣ ಬರ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದೀಯೇ? ಅಯ್ಯೋ, ಮತ್ತೆ ರಾವಣ ಬಂದನೆ. ರಾವಣನಲ್ಲ ಬಂದದ್ದು, ತಮ್ಮ ವಿಭೀಷಣ. ಆನಂದದಿಂದ ಸೀತೆಯನ್ನ ಕಾಣೋದಕ್ಕೆ ಬರ್ತಾರೆ ವಿಭೀಷಣನಿಗೆ. ರಾಕ್ಷಸ ಬಂದ ಅಂತ ಕೂಡಲೇ ಅಯ್ಯಯ್ಯೋ, ರಾವಣ ಸತ್ತಿಲ್ವಾ? ರಾವಣನಲ್ತು ಧನುಜನ್ ಧನುಜೋತ್ತಮಂ ಹೇಳಿ ಹರ್ಷದಿಂ ದುಗುಡದಿಂದೊಲ್ಕಣೆಯ ಸುಖಕ್ಕೆ ತುಮುಕಿದ ಭಾವ, ಜಲಪಾತ ಘಾತಕ್ಕೆ ಚೇತನಂ ತತ್ತರಿಸೆ ಸೋಲ್ತೋಳ್ ಆಯಸದೋಳ್ ಉಸಿರಿದಳ್ಳವನಿ ಜಾತಿ. ಏನೆಂದೆ ಗೆಳತಿ, ಅನಲಯ ತಂದೆ ಬರುತ್ತಿಹನೆ, ಬಳಿಯಿರ್ಪುಳ ಅನಲಯಂ ದೇವಿ. ದೀರ್ಘಾಯುಗಳು ತಾಮೀರ್ವರಂ ದಿಟಂ, ಮತ್ತಾರು ಆರು ಆರು ಇರರೆ ಪೇಳ್ ಅವರೊಡನೆ. ವಿಭೀಷಣ ಬರ್ತಾ ಇದ್ದಾನೆ ಅಂತ ತ್ರಿಜಟೆ ಹೇಳಿದಾಗ ಪಕ್ಕದಲ್ಲಿ ಯಾರಿದ್ದಾರೆ? ಏನ್ ಪ್ರಶ್ನೆಗೆ ಅರ್ಥ? ರಾಮ ಬಂದಿದ್ದಾನ ಅಂತ. ಇಲ್ಲ, ಮತ್ತಾರು? ರಾವಣ ಬಂದಿದ್ದಾನೆ. ನೀ ಇಲ್ಲದೆ ನೀವೇ ಅಲ್ಲ. ಅಯ್ಯೋ, ಮತ್ಯಾರು ಹೇಳು? ಕಾಂಚನಾಭಂ ಕುಸುಮ ಸುಂದರಂ, ಹೂವಿನಂತೆ ಸುಂದರ, ಚಿನ್ನದ ಬಣ್ಣದಲ್ಲಿ ಹೊಳೆಯುತ್ತಿರುವಂತಹ ಇದು ಆಂಜನೇಯನ ವರ್ಣನೆ. ಕಪಿ ಚರ್ಮ ಕವಚಮಂ ತೊಟ್ಟಿಹನ್ ಕೊಂಕು ಮೂಗಿನ ಬಿಂಕದಾನವಂ ವಜ್ರತನು. ಬಿಂಕದಾನನ ಅಹಂಕಾರಯುತವಾದಂತಹ ತನ್ನ ಸ್ಟೇಟಸ್ ತುಡಿಸ್ಕೊಳ್ಬೇಕಾಗೋ ಗಾಂಭೀರ್ಯ ಇತ್ತು ಅಂತ ಹನುಮನ ಮುಖದಲ್ಲಿ. ತ್ರಿಜಟೆ, ಬಂದವನಾರೋ ವಾನರಂ, ಬಂದ ಆಂಜನೇಯನೇ ಇಂದು ಇನ್ನೊಂದು ರೂಪಮಂ ತೋರಲ್ ಬಂದನ. ಸ್ವಾಮಿ ಕಳುಹೆ ತಂದ ಪನ್ಯನಿಗೆ ಸಂದೇಶಮಂ ಧನ್ಯ ನಾನ್. ರಾಮ ಬರ್ದಿದ್ರೆ ಬೇಡ, ಆಂಜನೇಯನ ಕೈಲಿ ಏನೋ ಸಂದೇಶ ಕಳಿಸಿದನಲ್ಲ, ಅದನ್ನಾದ್ರೂ ಕೇಳೋಣ ಅಂತ ಮನದಿಂದ ಪ್ರಶ್ನೆ ಮಾಡ್ತಾಳೆ. ಹಾಗೆ ತಂದದ್ದು ನಾನಾಗ್ಲೇ ಕತೆ ಹೇಳ್ದಾಗೆ ಸ್ನಾನ ಮಾಡಿ ಕರ್ಕೊಂಡು ಬಂದ ಮನೇಲೆ ಹೇಳಿರೋ ಮಾತು. ಹಾಗೆ ಆಮೇಲೆ ಬಂದು ಅವಳಿಗೆ ಅಲಂಕಾರ ಮಾಡಿ ಅವಳನ್ನು ಹತ್ತಿರಕ್ಕೆ ಕರ್ಕೊಂಡು ಹೋಗೋ ಮಾತು. ಸೀತೆಗೆ ಇಷ್ಟವಾದ್ದಲ್ಲ. ನಾನು ಕೊಳಕಾಗಿದ್ರು ಪರವಾಗಿಲ್ಲ ಅನ್ನೋದಾದ್ರೆ ಅನಿವಾರ್ಯವಾಗಿ ನಾನು ಸೀತೆಯನ್ನ ರಾಮನನ್ನ ಈ ದೇಹದಲ್ಲಿ ಈ ಕ್ಷಣ ನೋಡಕ್ಕಾಗಲ್ಲ ಅಂದಾಗ, ಆಗ್ಲಿ ಬಿಡು, ನೀಡಿ ಲೈಟ್ ಆದ್ರೂ ಪರವಾಗಿಲ್ಲ, ನಾನು ಮತ್ತೆಲ್ಲ ಹೇಗೆ ಕಳಿಸಿದ್ದಾನೆ ರಾವಣಕ್ಕೆ ಆಂಜನೇಯನ ಕೈಲಿ. ನಾನು ಮಂಗಳ ಸ್ನಾತಳಾಗಿ ಪವಿತ್ರವಾದ ಮಡಿ ಬಟ್ಟೆಯನ್ನುಟ್ಟೆ ದೇವರನ್ನು ನೋಡಕ್ ಹೋಗ್ತೇನೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಇವತ್ತಿನ ಮಾತನ್ನ ನಿಲ್ಲಿಸ್ತೇನೆ. ಮುಂದಿನ ಭಾಗವನ್ನ ನಾನು 3 ದಿವಸ ಇರೋದಿಲ್ಲ, 1, 2, 3 ದಿವಸ ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೇನೆ. 4ನೇ ತಾರೀಕು ಈ ಭಾಗವನ್ನ ಮುಗಿಸ್ತೇನೆ. ಇವತ್ತಿಗೆ ಈ ಮಾತನ್ನು ನಿಲ್ಲಿಸ್ತೇನೆ. ವಾಲ್ಮೀಕಿ ರಾಮಾಯಣವನ್ನು ಬರುವ ಸಾಮರ್ಥ್ಯವನ್ನು ಪಡೆದ ಕವಿಯಾದ ಚಿತ್ರವನ್ನು ಮತ್ತೊಮ್ಮೆ ಜ್ಞಾಪಿಸ್ಕೊಡ್ತೇನೆ. ಸಾಧಾರಣ ಬೇಟೆಗಾರನಾಗಿದ್ದ, ದೊಡ್ಡ ಸಂಸಾರಿಯಾಗಿದ್ದ, ಲೌಕಿಕದ ಸುಖಗಳನ್ನು ಆಮಿಷಗಳನ್ನು ಬೇಕಾದಷ್ಟು ಅನುಭವಿಸ್ತಾ ಇದ್ದಂಥವನು ಅವನ ತಪಸ್ಸನ್ನು ಮಾಡಿ ಮೈ ಮೇಲೆ ಹುತ್ತ ಬೆಳೆದ್ರು ಗೊತ್ತಾಗದೇ ಇದ್ದಾಗ ಅವನನ್ನು ಕೂಗಿ ವಸಿಷ್ಠರು ಹೊರಗೆ ಕಳೆದು ವಾಲ್ಮೀಕ ಭೇದಿಸಿ ಬಂದವನಾದ್ದರಿಂದ ಊರ ಹೆಸರು ಗೊತ್ತಿಲ್ಲ. ವಾಲ್ಮೀಕ ಭೇದಿಸಿ ಬಂದವನಾದ್ರಿಂದ ವಾಲ್ಮೀಕಿನ ಹೆಸರು ಅವನಿಗೆ ಬಂತು. ಅವನನ್ನ ನೋಡೋದಕ್ಕೆ ಈಗ ಗುರುಗಳು ಬಂದಿದ್ದಾರೆ. ಶಿಷ್ಯನೇ, ನೀನು ತಪಸ್ ಮಾಡಿ ಪರಿಪೂರ್ಣನಾಗಿ ವ್ಯಕ್ತಿತ್ವವನ್ನು 100ಕ್ಕೆ 100 ದೈವತ್ವಕ್ಕೆ ಏರಿಸಿಕೊಂಡವನಾದ್ದರಿಂದ ನಿನ್ನನ್ನು ನೋಡುವುದೇ ನನ್ನ ಪುಣ್ಯವೆಂದು ಭಾವಿಸಿ ಬಂದಿದ್ದೇನೆ. ಗುರುವಾದ ನನ್ನನ್ನ ಸತ್ಕರಿಸೋದು ನಿನ್ನ ಕರ್ತವ್ಯವಾದ್ದರಿಂದ ಏಳು, ಎದ್ದೇಳು, ನನ್ನನ್ನು ಸತ್ಕರಿಸು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳುವ ಆಶೀರ್ವಾದದ ಮಾತುಗಳನ್ನು ಹೇಳುವ ಮೂಲಕ ಮಂಗಳವನ್ನು ಮಾಡ್ತೇನೆ. ಉತ್ತಿಷ್ಟ ಉತ್ತಿಷ್ಟ ಭದ್ರಂತೆ ಸಪ್ತಂತೆ ಸುಮಹತ್ತಪಃ. ಉತ್ತಿಷ್ಟ, ಏಳು ಏಳು. ಅಹಂ ಅಸ್ಮಿ, ಆಗಿದ್ದೇನೆ. ಆಗತಃ ಶಿಷ್ಯ ಮಮ ಪೂಜಾ ವಿಧೀಯತಾಂ. ನನ್ನ ಬೇಡಿಕೆ ಪೂಜೆಯನ್ನ ನೀನು ಸ್ವೀಕಾರ ಮಾಡು. ಅನ್ಯೋಹಂ ಕೃತಕೃತ್ಯೋಹಂ, ಮಾಡ್ಬೇಕಾದ ಕರ್ತವ್ಯ ಮಾಡಿದ್ದೇನೆ. ಪುಣ್ಯೋಹಂ ಶುಭದರ್ಶನಾತ್, ನಿನ್ನ ತಪಸ್ವಿಯ ಮಂಗಳ ದರ್ಶನದಿಂದ ಪುಣ್ಯವಂತನಾಗಿದ್ದೇನೆ.
ಧನ್ಯೋಹಂ ಕೃತಕೃತ್ಯೋಹಂ ಪುಣ್ಯೋಹಂ ತವ ದರ್ಶನಾತ್ ಯದಸ್ತಿ ಸತ್ಯಂ ಕರ್ಮೇಹ. ಯಾವುದು ಮಾಡಲು ಕರ್ತವ್ಯ ಇದೆಯೋ ಶಾದಿಮಾಂ ಕಿಂಕರಂ ಗುರು. ಆಗ ವಾಲ್ಮೀಕಿ ಹೇಳ್ತಾರೆ, ಶಾದಿ ಅಂದ್ರೆ ಆಜ್ಞೆ ಮಾಡು, ನನ್ನ ಮುಂದಿನ ಕರ್ತವ್ಯ ಏನು ಅನ್ನೋದನ್ನ ಆಜ್ಞೆ ಮಾಡು. ಶಾದಿಮಾಂ ಕಿಂಕರಂ ಗುರು, ನಿಮಗೆ ನಾನು ಸೇವಕನಾಗಿದ್ದೇನೆ, ಆಜ್ಞೆ ಮಾಡು ಎಂಬಲ್ಲಿಗೆ ಈ ಮಾತುಗಳನ್ನು ಮುಗಿಸ್ತೇನೆ. ಬಂಧುಗಳು ಏನಾದ್ರು ಚರ್ಚೆ ಮಾಡುತ್ತಿದ್ರೆ ದಯವಿಟ್ಟು ಹೇಳಬೇಕು.